ಎಲ್ಲರಿಗೂ ನಮಸ್ಕಾರ. ಒನ್ಸ್ ಅಗೇನ್ ನನ್ನ ಹೆಸರು ಅಚಲ್ಕರ್, ಹುಬ್ಬಳ್ಳಿ, ಈ ಟೀಮ್ ಲೀಡರ್. ಕಳೆದ 28 ವರ್ಷದಿಂದ ನಾನು ನೆಟ್ವರ್ಕ್ ಮಾರ್ಕೆಟ್ ಅನ್ನು ಮಾಡಾಕ್ತೇನೆ. ಕಳೆದ 28 ವರ್ಷದೊಳಗೆ ಸುಮಾರು 5 ಕಂಪನಿ ಮಾಡೀನಿ. ಈಗ ಮಾಡ್ತಾ ಇರೋದು 6ನೇ ಕಂಪನಿ. ರೀಸೆಂಟ್ ಆಗಿ ಒಂದು ಕಳೆದ 2 ತಿಂಗಳ ಹಿಂದ್ಗಡೆ ನಾನೊಂದು ಹೊಸ ಕಂಪನಿ ಜಾಯ್ನ್ ಆಗೀನಿ. ಇವತ್ತು ನಾವೆಲ್ಲ ಬಂದಿರೋದು ಆ ಕಂಪನಿ ಬಗ್ಗೆ ತಿಳ್ಕೊಳಕ. ಏನಂತೀರಿ ನಾಗರಾಜ್? ಎಸ್ ಅಂತೀರೋ ಅಂತೀರೋ? ಈಗ ಇದು ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ. ಯಾವ ಕಂಪನಿ ಸರ್? ಇದು ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ. ನೆಟ್ವರ್ಕ್ ಮಾರ್ಕೆಟ್ ನೊಳಗೆ 100% ಜನ ಸಕ್ಸಸ್ ಆಗಿಲ್ಲ, ಹೌದಲ್ರಿ? ಹಬ್ಬ ಬಂದ್ರೆ ಒಂದು 10 ರಿಂದ 15% ಜನ ಮಾತ್ರ ಸಕ್ಸಸ್ ಆಗ್ತಾರ. ಕಳೆದ 85% ಜನ ಫೇಲ್ ಆಗ್ತಾರ, ಹೌದಲ್ರಿ? ಈ 85% ಜನ ಏನ್ ಮಾಡ್ತಾರ? ದುಡ್ಡು ಹಾಕಿರ್ತಾರ, ಮತ್ತೆ ಬಿಸಿನೆಸ್ ಮಾಡ್ಬೇಕು, ನಾವ್ ದುಡ್ಡನ್ನು ಗಳಿಸ್ಬೇಕಂತ ಉದ್ದೇಶ ಇಟ್ಕೊಂಡು ಬಂದಿರ್ತಾರ. ಮೊದಲು ಈ ಪ್ರಶ್ನೆಗೆ ಉತ್ತರ ಕೊಡ್ರಿ. ಎಸ್ ಅಂತಿರು ಅಂತಿರು? ಆದ್ರೂ ಜನ ಫೇಲ್ ಆಗ್ತಾರ. ಫೇಲ್ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣ ಇರ್ತಾವ. ಒಂದು ಕಂಪನಿಯನ್ನ ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕಂಪನಿ ಕರೆಕ್ಟ್ ಆಗಿದ್ರು. ಉದಾಹರಣೆಗೆ ನೋಡ್ರಿ, ಎಮ್ಮೆ ಕಂಪನಿ 70 ವರ್ಷದಿಂದ ನಡೆದೈತಿ. ಆಮೇಲೆ ಹರ್ಬಲ್ ಕಂಪನಿ 40 ವರ್ಷದಿಂದ ನಡೆದೈತಿ ನನ್ನ ಪ್ರಕಾರ, ಹೌದಲ್ರಿ? ಈ 40, 50 ವರ್ಷ, 70 ವರ್ಷ ನಡೆದ್ರು ಅದ್ರೊಳಗೆ ಜಾಯ್ನ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಜನ ಎಮ್ಮೆ ಕಂಪನಿ ಜಾಯ್ನ್ ಆಗಿ ನನ್ನ ಕಡೆಯಿಂದ ಮಾಡಕ್ ಆಗಂಗಿಲ್ಲ ಹೊರಗೆ ಬಂದಿರ್ತಕ್ಕಂಥ ಲಕ್ಷಗಟ್ಟಲೆ ಜನ ಅದಾರ. ಎಸ್ ಅಂತಿರು ನೋ ಅಂತಿರು? ಇಲ್ಲೇ ಕಂಪನಿ ಅಂತ ಪರ್ಫೆಕ್ಟ್ ಆಗಿ 70 ವರ್ಷ, ಅದು ನಂಬರ್ 1 ವರ್ಲ್ಡ್ ಒಳಗ ನಂಬರ್ 1 ಆಗಿರ್ತಕ್ಕಂಥ ಕಂಪನಿನೂ ಸಹಿತ ಜನ ಬಿಟ್ಟು ಬರ್ತಾರಲ್ಲ. ಅದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಏನಂದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ರಿ. 3 ಕಾರಣ ಅದಾವ. ಎಷ್ಟು ಕಾರಣ ಬಸವರಾಜರೇ? ಈ 3 ಕಾರಣದೊಳಗ ಏನೇನಂದ್ರೆ ಒಂದ್ ಹೇಳ್ಕೊಂತ ಹೋಗ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಯಾರಾದ್ರೂ ಮಧ್ಯದೊಳಗೆ ನಿಮ್ ಕಡೆ ಅಕ್ಕಪಕ್ಕದೊಳಗೆ ಆವಾಜ್ ಇದ್ರೆ ನೀವ ಮೈಕ್ ಆಫ್ ಮಾಡ್ಕೊಳ್ರಿ ಪ್ಲೀಸ್. ಅಕ್ಕಪಕ್ಕದೊಳಗ ಆವಾಜ್ ಇತ್ತಂದ್ರೆ ನೀವ ಮೈಕ್ ಅನ್ನ ಆಫ್ ಮಾಡ್ಕೊಳ್ರಿ. ನೀವು ನನಗೆ ಹೆಲ್ಪ್ ಮಾಡ್ಬೇಕಂತ ನಾನು ನಿಮ್ಗೆ ಪೋಸ್ಟ್ ಮಾಡಿರ್ತೀವಿ, ನಮಗ್ ಡಿಸ್ಟರ್ಬ್ ಮಾಡ್ಬೇಕಂತ ಅಲ್ಲ. ಪ್ಲೀಸ್ ಇದನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ ಅಕ್ಕಪಕ್ಕದೊಳಗಿತ್ತಂದ್ರೆ ಆಫ್ ಮಾಡ್ಕೊಂಡ್ಬಿಡ್ರಿ, ಆಮೇಲೆ ಮತ್ತೆ ಕ್ಲಿಯರ್ ಆದಾಗ ಮತ್ತೆ ಮಾಡ್ಕೊಳ್ರಿ. ಓಕೆ ಬಸವರಾಜರೇ? ನಿಮ್ದಂತೂ ಪ್ರಾಬ್ಲಮ್ ಇಲ್ಲ ಬಿಡ್ರಿ, ನಿಮ್ಮನ್ನ ಹಿಡ್ಕೊಳ್ಳೋದು ಬೆಸ್ಟ್ ಅದ. ಯಾರು ಇಲ್ಲ ಅಕ್ಕಪಕ್ಕದಾಗ ನಿಮ್ಗೆ. ಓಕೆ, ಚಲೋ ಸ್ಟಾರ್ಟ್ ಮಾಡೋಣ್ರಿ. ಈಗ ನಾವು 3 ಕಾರಣದೊಳಗ ಮೊದಲೇ ಕಾರಣ ಹೇಳ್ತೀರಿ. ಮೊದಲೇ ಕಾರಣ ಏನ್ ಬಸವರಾಜರೇ? ನಾವ್ ಏನ್ ಫೇಲ್ ಆಗಿರ್ತಾರಲ್ಲ ಅವ್ರು, ನಾವ್ ಯಾವ ಕಂಪನಿ ಬಿಸಿನೆಸ್ ಮಾಡಕ್ತಿವ್ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರಿಗಿಲ್ಲ. ಆ ಕಂಪನಿ ಓನರ್ ಯಾರು, ಅವನದು ಉದ್ದೇಶ ಏನು, ಅವನದು ವಿಷನ್ ಏನು, ಅವನ ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ಚೆಕ್ ಮಾಡಂಗಿಲ್ಲ. ಎಸ್ ಅಂತಿರು? ಮೊದಲು ನಾವು ಮಾಡೋಣ, ಅದನ್ನ ತಿಳ್ಕೊಳಕ ನಾವು ಪ್ರಯತ್ನ ಮಾಡೋಣ. 2ನೇ ಪಾಯಿಂಟ್ ಅಂದ್ರೆ 99% ಜನ ನೆಟ್ವರ್ಕ್ ಮಾರ್ಕೆಟ್ ಫೇಲ್ ಆಗ್ತಾರ. ಅವ್ರಿಗೆ ಕಂಪನಿದ ಮಾರ್ಕೆಟಿಂಗ್ ಪ್ಲಾನ್ ಬೇರೆ ವ್ಯಕ್ತಿಗಳಿಗೆ ತಿಳಿಸಿ ಹೇಳಕ್ ಬರಂಗಿಲ್ಲ. ಎಸ್ ಅಂತಿರು? ಇದಕ್ಕೆ ಕಾರಣ ಏನಂದ್ರೆ ಅವರ ಕರೆಕ್ಟ್ ಆಗಿ ತಿಳ್ಕೊಂಡಿರಂಗಿಲ್ಲ. ಏನಂತೀರಿ ಬಸವರಾಜರೇ? ಎಸ್ ಅಂತಿರು? 2ನೇ ಪಾಯಿಂಟ್ ಮಾರ್ಕೆಟಿಂಗ್ ಪ್ಲಾನ್. ಮತ್ತು 3ನೇ ಕಾರಣ, ಇಂಪಾರ್ಟೆಂಟ್ ಕಾರಣ ಏನಪ್ಪಾ ಅಂದ್ರೆ, ಒಂದ್ ವ್ಯಕ್ತಿ ಫೇಲ್ ಆಗ್ತಾನಂದ್ರೆ ಅವನಿಗೆ ಕಂಪನಿ ಚಲೋ ಐತಿ, ಮಾರ್ಕೆಟಿಂಗ್ ಪ್ಲಾನ್ ಚಲೋ ಐತಿ, ಆದ್ರೆ ಸಿಸ್ಟಮ್ ಗೊತ್ತಿರಂಗಿಲ್ಲ. ಬಿಸ್ನೆಸ್ ಹೆಂಗ್ ಮಾಡ್ಬೇಕಂತ ಹೆದರ್ತಿರ್ತಾರ. ಕೆಲವೊಂದ್ ಜನ ಹೆದರ್ತಾರ. ಹಿಂದ ಆಗಿರ್ತಕ್ಕಂಥ ಕೆಟ್ಟ ಅನುಭವನ ಇದ್ರಾಗ ಹಿಡಿತಾರ. ಏನಂತೀರಿ? ಹಿಂದ ಆಗಿರ್ತಕ್ಕಂಥ ಕೆಟ್ಟ ಅನುಭವ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಒಂದ್ ವ್ಯಕ್ತಿ ಹರ್ಬಲ್ ಲೈಫ್ ನೊಳಗ ಫೇಲ್ ಆಗಿರ್ತಾನ. ಅವನೈತಿ ಅಲ್ಲಿ ಏನ್ರ ಜನ ಏನ್ ಮಾಡ್ತಾರ, ಕಾಣಿಸ್ತಿರ್ತಾರ. ಅವ್ರಿಗೆ ಏನಾಗ್ತೈತಿ, ಹರ್ಬಲ್ ನೊಳಗ ಲೈಫ್ ಒಳಗ ಆಗಿರ್ತಕ್ಕಂಥದನ್ನ ಅದ್ರ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡು ಇಲ್ಲಿ ಹೆದರ್ತಿರ್ತಾನ. ಬಸವರಾಜರೇ, ಇಲ್ಲಿ ಹೆದರ್ಕೊಂತ ಕುಂತ್ರೆ ಅವ್ರೇನ್ ಸುಮ್ಮನೆ ಕುಂದಿರ್ತಾರೇನ್ರಿ? ಬಿಡ್ರಿ ಹೋಗ್ಲಿ ಪಾಪ ಅಂತ ಅವ್ರು ಕಾಡ್ಸಾರ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಏನೈತಿ? ಎಸ್ ಅಂತಿರು? ಚಲೋ, ಹಂಗಾಗಿ ಈಗ 3 ಪಾಯಿಂಟ್ ಒಳಗೆ ಮೊದಲೇ ಪಾಯಿಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲೇ ಪಾಯಿಂಟ್ ಯಾವ್ದು? ಕಂಪನಿ ಬಗ್ಗೆ ಕರೆಕ್ಟ್ ಆಗಿ ವಿಷಯ ತಿಳ್ಕೊಬೇಕು. ಎಸ್ ಅಂತಿರು ಬಸವರಾಜ? ಓಕೆ, ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಮೊದಲ ಕಂಪನಿ ಬಗ್ಗೆ ತಿಳ್ಕೊಳಕ್ ನಾವು ಪ್ರಯತ್ನ ಮಾಡೋಣ. ಓಕೆ, ಮೊದಲದಾಗಿ ಕಂಪನಿ ಬಗ್ಗೆ. ಚಲೋ, ಈಗ ನಾನು ಮೊದಲೇ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಬಸವರಾಜರೇ ಹೇಳಿ ಸರ್. ಎಲ್ಲೈತದೋ ಕಾಣುವಲ್ದಲ್ಲ? ಹಾ, ಎಸ್, ಒಂದ್ ನಿಮಿಷ. ಹಾ, ಮೊದಲದಾಗಿ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ್ರಿ. ಹಾ, ಚಲೋ, ಕಂಪನಿ ಬಗ್ಗೆ ಬಸವರಾಜರೇ ಈಗ ನೀವ್ ಹೇಳ್ರಿ. ಈಗ ಸ್ಲೈಡ್ ಕಾಣಾಕ್ತಿತ್ತಲ್ಲ, ಕರೆಕ್ಟ್ ಆಗಿ ಕಾಣಾಕ್ತಿದ್ರಿ? ಓಕೆ, ಕಂಪನಿ ಹೆಸರು ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ. ನಮ್ಮ ಕಂಪನಿ ಹೆಸರು ಎಸ್ ಅಂದ್ರೆ ಶ್ರೀ, ಎಂ ಅಂದ್ರೆ ಮಾ, ಆರ್ ಅಂದ್ರೆ ರೋಟಿ, ಬಿ ಅಂದ್ರೆ ಬ್ಯಾಂಕ್, ಎಫ್ ಅಂದ್ರೆ ಫೌಂಡೇಶನ್. ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ ನಮ್ಮ ಕಂಪನಿ ಹೆಸರು. ಓಕೆ ಸರ್, ಇಷ್ಟು ದಿನ ನಾವು ಕಂಪನಿ ಹೆಸರು ಅಂದ್ರೆ ಎಂತದ್ ಕೇಳಿ ಸರ್? ಆಂಬಿವೆ, ಓರಿಫ್ಲೇಮ್, ಕ್ವಾಂಟಮ್, ಹರ್ಬಲೈಫ್, ಟಪ್ಪರ್ವೇರ್, ಮೋದಿ ಕೇರ್, RCM ಇಂಥದ್ದೆಲ್ಲ ಸ್ವದೇಶಿ ಅಂತ ಕೇಳಿ. ಆದ್ರೆ ನಾವು ಜೀವನದೊಳಗೆ ಮೊದ್ಲೇ ಸರಿ ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತಕ್ಕಂಥ ಇಷ್ಟು ದೊಡ್ಡ ಹೆಸರು ಕೇಳಕ್ಕೆ ಹೌದಂತಿರಲಿಲ್ಲ.
ಎಸ್ 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 ಯಾಕಂದ್ರೆ ಹಿಂಗ್ಯಾಕೆ ಯಾಕಂದ್ರೆ ಈ ನಮ್ಮ ಶ್ರೀಮ ರೋಟಿ ಬ್ಯಾಂಕ್ ಏನೈತಿಲ್ಲ ಬೇಸಿಕಲಿ ಒಂದು ನೆಟ್ವರ್ಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂತ ಕಂಪನಿ ಅಲ್ಲ. ಹಂಗಾರೆ ಯಾವ ಹೌದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂತ ಕಂಪನಿ ನಮ್ಮ ಕಂಪನಿ ಒಂದು NGO ಸರ್. ಬೇಸಿಕಲಿ ಒಂದು NGO ಅಂದ್ರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಅರ್ಥ. ಈ ನಾನ್ ಎಸ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂದ್ರೆ ಏನ್ರಿ ಬಸವರಾಜರೇ? ಇವರು ದೊಡ್ಡ ದೊಡ್ಡ ಶ್ರೀಮಂತ ಜನಗಳು ಏನ್ ಮಾಡ್ತಾರ, ಬಡವರಿಗೆ ಹೆಲ್ಪ್ ಮಾಡೋದ ದೃಷ್ಟಿಯಿಂದ ಜನರಿಗೆ ಬಡ ಜನರಿಗೆ ಏನ್ ಮಾಡ್ತಾರ, ಒಂದು ದಾನ ಧರ್ಮ ಮಾಡೋದ್ರಿಂದ ಒಂದು NGO ಮಾಡಿರ್ತಾರ, ಟ್ರಸ್ಟ್ ಅನ್ನ ಮಾಡಿರ್ತಾರ. ಅಂತ ಟ್ರಸ್ಟ್ ನೊಳಗೆ ಇವ್ರು ಏನ್ ಮಾಡ್ತಾರ ಸರ್, ಟ್ರಸ್ಟ್ ನೊಳಗೆ ಬಡ ಜನರಿಗೆ ಹೆಲ್ತ್ ಏನಾರ ಪ್ರಾಬ್ಲಮ್ ಅಂತಂದ್ರೆ ಅವ್ರಿಗೆ ಫ್ರೀ ಒಳಗೆ ಹೆಲ್ತ್ ಒಂದು ಸರ್ವಿಸ್ ಕೊಡುದು. ಅಂದ್ರೆ ಡಾಕ್ಟರ್ ಒಂದು ಏನೈತಿ ಮೆಡಿಕಲ್ ಸ್ವಲ್ಪ ಮೆಡಿಕಲ್ ಇಂದ ಸಪೋರ್ಟ್ ಕೊಡುದು. ಆಮೇಲೆ ಎಷ್ಟೋ ಜನ ಬಡ ಜನರಿಗೆ ಎಜುಕೇಶನ್, ಬಡ ಮಕ್ಕಳು ಫೀಸ್ ಅನ್ನ ಕಟ್ಟಕ್ ಆಗಿಲ್ಲ, ಅಂತವ್ರಿಗೆ ಏನ್ ಮಾಡ್ತಾರ, ಹೆಲ್ಪ್ ಮಾಡ್ತಾರ. ಯಾವ ದೃಷ್ಟಿ ಒಳಗೆ ಫೀಸ್ ಕಟ್ಟೋದಿರ್ಬೋದು, ಆಮೇಲೆ ಅವ್ರಿಗೆ ಒಂದು ಹಾಸ್ಟೆಲ್ ಅದು ಪ್ರೊವೈಡ್ ಮಾಡೋದಿರ್ಬೋದು, ಅವರಿಗೆ ಫುಡ್ ಅನ್ನು ಕೊಡೋದಿರ್ಬೋದು, ಬಡ ಜನರಿಗೆ ಫುಡ್ ಅನ್ನು ಕೊಡುದು, ಹೆಲ್ತ್ ಅನ್ನು ಈ ಪ್ರಕಾರ. ಆಮೇಲೆ ಎಷ್ಟೋ ಜನ ಏನ್ ಮಾಡ್ತಾರ, ಈ ಪ್ರಕಾರ ಬೇಕಾದಷ್ಟನ್ನ ಮಾಡ್ತಾರ. ಉದಾಹರಣೆಗೆ ನಮಗೆ ಬಹಳ ಜನ ಇಂತ ಕೆಲಸ ಮಾಡ್ತಾರ. ಈಗ ನಾನೇನ್ ಮಾಡ್ತೇನೆ ಅಂದ್ರೆ, ಕೆಲವೊಂದು ಜನರದ್ದು ನಾನು ನಿಮಗೆ ಇಲ್ಲಿ ಫೋಟೋ ತೋರ್ಸಕ್ ಪ್ರಯತ್ನ ಮಾಡ್ತೀನಿ. ಆಮೇಲೆ ಇವ್ರು ಯಾರಪ್ಪ ಅಂದ್ರೆ ಬೇರೆ ಬೇರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು. ಅದಕ್ಕೆ ನಾ ಈ ಫೋಟೋ ತೋರಿಸ್ತೀನಿ. ಈ ಫೋಟೋದೊಳಗೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಏನೈತಿ ಎಲ್ಲಾರು ಗೊತ್ತಾದ್ರ ನಮ್ಗೆ. ಬಸವರಾಜರೇ, ಇವ್ರು ಗೊತ್ತದಲ್ರಿ? ಯಾರು ಹೇಳ್ರಿ? ನಮ್ಮ ಯಾರು ಇವ್ರು ಯಾರು ರಜನಿಕಾಂತ್, ಹೌದಲ್ರಿ? ಈಗ ನಾ ಫೋಟೋ ತೋರಿಸ್ತಿದ್ ರಜನಿಕಾಂತ್ ಅಲ್ರಿ ಸರ್. ರಜನಿಕಾಂತ್ ತನ್ನ ಇನ್ಕಮ್ ಅದ 50% ದಾನ ಧರ್ಮ ಮಾಡ್ತಾನ. ಯಾರಿಗಾರ ಬಡ ಜನರಿಗೆ ಆಟೋ ಕೊಡ್ಸೋದು, ಮದುವೆ ಮಾಡಿಸೋದು, ಇದೆಲ್ಲ ಬಹಳ ಮಾಡ್ತಾರ. ಅದೇ ಪ್ರಕಾರ ಇವ್ರ ಯಾರು ಸರ್? ಮಹೇಶ್ ಬಾಬು 2 ಊರ್ ದತ್ತಕ್ ತಗೊಂಡ ಅದನ್ನ ಇಂಪ್ರೂವ್ಮೆಂಟ್ ಮಾಡಾಕ್ತಾರ. ಇವ್ರ ಯಾರು? ಅರ್ಜುನ್ ಒಂದು ಜಂಗಲ್ ಅನ್ನ ಖರೀದಿ ಮಾಡಿ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಾಕ್ತಾರ. ಇವ್ರ ಯಾರು ಸರ್? ನಮ್ಮ ಪುನೀತ್ ರಾಜ್ 2 ವರ್ಷದಿಂದ ಹೋದ್ರಲ್ಲ, ಇವ್ರೇನ್ ಮಾಡ್ತಾರ, ಬಡ ಮಕ್ಕಳಿಗೆ ಫ್ರೀ ಒಳಗ ಶಿಕ್ಷಣ ಕೊಡೋದು. ಈ ಪ್ರಕಾರ ಎಲ್ಲಾರು ಏನ್ ಮಾಡ್ತಾರ, ಒಂದಿಲ್ಲ ಒಂದ್ NGO ನಡೆಸ್ತಿರ್ತಾರ, ಹೌದಲ್ರಿ? ಅದೇ ಪ್ರಕಾರ ನಮ್ಮ ಶ್ರೀಮ ರೋಟಿ ಬ್ಯಾಂಕ್ ಅನ್ನೋದೈತಲ್ಲ, ನಾವು ಒಂದು NGO ನಡ್ಸಾಕತ್ತೀವಿ. ಏನ್ ನಡ್ಸಾಕ್ತಿವಿ ಬಸವರಾಜರೇ? ನಾವು ಒಂದು NGO ನಡ್ಸಾಕತ್ತೀವಿ. ಈ NGO ನ ನಾವು ಕಳೆದ ಏನಿದೆ 2017ರಿಂದ 2017 ಅಂದ್ರೆ ಈಗ ಕಳೆದ 8 ವರ್ಷದಿಂದ ನಾವು ಈ NGO ಕಾರ್ಯಕ್ರಮ ನಡ್ಸಾಕತ್ತೀವಿ. ಈ NGO ಮೊದಲೇ ಈ NGO ಏನೇನ್ ಕೆಲಸ ಮಾಡ್ತೀವಿ ಸರ್? ಈಗ NGO ಏನೇನ್ ಕೆಲಸ ಮಾಡ್ತೀವಿ ಆಮೇಲೆ ಹೇಳೋಣ. ಈ NGO ಯಾರು ನಡೆಸಾಕ್ತಾರೆ ಸರ್? ಆ ವ್ಯಕ್ತಿ ಯಾರು, ಮತ್ತೆ ಈ NGO ಲೀಗಲ್ ಡಾಕ್ಯುಮೆಂಟೇಶನ್ ನೋಡ್ಬೇಕಿಲ್ರಿ ನಾವು ಮೊದಲೇ. ಈಗ ನಾನ್ ಮಾಡ್ತೀನಿ, ಈ NGO ಯಾರು ನಡೆಸಾಕ್ತಾರ, ಮತ್ತೆ ಇವ್ರ ಬ್ಯಾಕ್ ಗ್ರೌಂಡ್ ಏನು, ಮತ್ತೆ ಇವ್ರದ್ದು ಲೀಗಲ್ ಡಾಕ್ಯುಮೆಂಟೇಶನ್ ಏನೈತಿ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ್ರಿ. ಮೊದಲೇದಾಗಿ ನಮ್ಮ ಶ್ರೀಮ ರೋಟಿ ಬ್ಯಾಂಕ್ ಅಂತಕ್ಕಂಥ NGO ಅದಲ್ಲ, ಅದನ್ನ ನಡೆಸ್ತಕ್ಕಂಥ ವ್ಯಕ್ತಿ ಇವ್ರ ಹೆಸರು ಡೆಬೋಸಿಸ್ ಚಕ್ರವರ್ತಿ ಅಂತ. ಏನ್ ಸರ್ ಇವ್ರ ಹೆಸರು? ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ. ಇವರು ಅಗರ್ತಲಾದೊಳಗೆ, ತ್ರಿಪುರಾ ಸ್ಟೇಟ್ ದೊಳಗೆ ಅಗರ್ತಲಾ ಅಂತ ಒಂದು ಡಿಸ್ಟ್ರಿಕ್ಟ್ ಐತಿ. ತ್ರಿಪುರಾ ಸ್ಟೇಟ್ ದೊಳಗೆ ಅಗರ್ತಲಾ, ಈ ಅಗರ್ತಲಾದೊಳಗೆ ಇವ್ರು ಇರ್ತಾರ. ಯಾರು ಸರ್? ನಮ್ಮ ಕಂಪನಿ ಓನರ್ ಆಗಿರ್ತಕ್ಕಂಥ ಡೆಬೋಸಿಸ್ ಚಕ್ರವರ್ತಿ ಅವರು. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ಈ ಡೆಬೋಸಿಸ್ ಚಕ್ರವರ್ತಿ ಅವರು ನಮ್ಮ ಕಂಪನಿ ಓನರ್ ಅಂತ ಹೇಳಿದೆ. ಹಾಗಾದ್ರೆ ಈಗ ನಾ ಲೀಗಲ್ ಡಾಕ್ಯುಮೆಂಟೇಶನ್ ಬಗ್ಗೆ ಮಾತಾಡೋಣ. ಯಾರು ನಡ್ಸಾಕ್ತಾರ? ನಮ್ಮ ಡೆಬೋಸಿಸ್ ಚಕ್ರವರ್ತಿ ನಡ್ಸಕ್ಕಂತ ಈ ಶ್ರೀಮ ರೋಟಿ ಬ್ಯಾಂಕ್ ಅನ್ನೋ ಫೌಂಡೇಶನ್ ಐತಲ್ಲ, ಇದ್ರ ಲೀಗಲ್ ಡಾಕ್ಯುಮೆಂಟೇಶನ್ ಬಗ್ಗೆ ಮೊದಲೇದಾಗಿ ನಮ್ಮ ಶ್ರೀಮ ರೋಟಿ ಬ್ಯಾಂಕಿಗೆ 12A ಸರ್ಟಿಫಿಕೇಟ್ ಸಿಕ್ಕೈತಿ. ಒಂದು NGO ನಡೆಸಬೇಕಂದ್ರೆ ಕಂಪಲ್ಸರಿ 12A ಸರ್ಟಿಫಿಕೇಟ್ ಬೇಕು. ಆಮೇಲೆ ಎರಡನೇದು ATC ಸರ್ಟಿಫಿಕೇಟ್. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸಿಗ್ತಕ್ಕಂತ ಒಂದು ಸರ್ಟಿಫಿಕೇಟ್. ಮೂರನೇದಾಗಿ ನೀತಿ ಆಯೋಗ ಅಂದ್ರೆ ನಾವು ಪ್ರೊಜೆಕ್ಟ್ ಹಾಕೊಂಡಿರ್ತಿರ್ತಾರಲ್ಲ, ಮನೆ ನಮ್ಮ ನರೇಂದ್ರ ಮೋದಿ ತಗೊಂಡಿದ್ರು ಮೀಟಿಂಗ್, ಅದು ನೀತಿ ಆಯೋಗದಿಂದ ಸರ್ಟಿಫಿಕೇಟ್ ಸಿಕ್ಕೈತಿ. ನಾಲ್ಕನೇದು ಯಾವ್ದು ಸರ್ ಬಸವರಾಜರೇ? CSR ಅಂದ್ರೆ ಈ ಸರ್ಟಿಫಿಕೇಟ್ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟದ್ದು. ಇದ್ರದ್ದು ಏನು ಉಪಯೋಗ ಅಂದ್ರೆ, ಈಗ ರತನ್ ಟಾಟಾ ಅವರು ನಮ್ಮ NGOಗೆ ₹1 ಕೋಟಿ ಡೊನೇಷನ್ ಕೊಟ್ರು, ದಾನ ಮಾಡಿದಾರೆ ಅಂತ ತಿಳ್ಕೊಳ್ರಿ. ಇವ್ರು 1 ಕೋಟಿ ಕೊಟ್ಟಿದ್ದಕ್ಕೆ ಅವ್ರಿಗೆ ಏನ್ ಬೆನಿಫಿಟ್ ಸಿಗ್ತೈತಿ? ಇವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೊಳಗ 40% ರಿಬೇಟ್ ಸಿಗ್ತೈತಿ. ಈಗ ದೊಡ್ಡ ಜನ ಏನ್ ಮಾಡ್ತಾರ, ಇನ್ಕಮ್ ಟ್ಯಾಕ್ಸ್ ನೊಳಗ ರಿಬೇಟ್ ಸಿಗೋ ಸಲುವಾಗಿ ಅವ್ರು ದಾನ ಧರ್ಮಗಳು ಮಾಡ್ತಿರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ 5ನೇ ಸರ್ಟಿಫಿಕೇಟ್ ISO 9001:2000 ಸರ್ಟಿಫಿಕೇಟ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅಂತ ಇದ್ರ ಅರ್ಥ. ಆಮೇಲೆ 35A, ಇದು ಅಕ್ಟೋಬರ್ ತಿಂಗಳದೊಳಗೆ ಸಿಗ್ತೈತಿ. ಈಗ ಈ ಸರ್ಟಿಫಿಕೇಟ್ ಸಿಕ್ಕರೆ ನಮಗೇನು ಉಪಯೋಗ ಆಗ್ತದೆ ಸರ್ ಬಸವರಾಜರೇ? ಈಗ ನನ್ನ ರತನ್ ಟಾಟಾ ಅವರು ₹1 ಕೋಟಿ ಕೊಟ್ರೆ CSR ಸರ್ಟಿಫಿಕೇಟ್ ಪ್ರಕಾರ 40% ರಿಬೇಟ್ ಸಿಗ್ತದೆ ಅಂತ ಹೇಳಿದೆ.
ಈ ಸರ್ಟಿಫಿಕೇಟ್ ಸಿಕ್ಕ ಮೇಲೆ 40% ಅಲ್ಲ 100% ರಿಬೇಟ್ ಸಿಗ್ತೈತಿ. ಅಂದ್ರೆ 1 ಕೋಟಿ ದಾನ ಕೊಟ್ರೆ 1 ಕೋಟಿ, 10 ಕೋಟಿ ದಾನ ಕೊಟ್ರೆ 10 ಕೋಟಿ 10 ಕೋಟಿನೂ ಅವ್ರಿಗೆ ರಿಬೇಟ್ ಸಿಗ್ತೈತಿ. ಹಿಂಗಾಗಿ ನಾಳೆ 100% ರಿಬೇಟ್ ಸಿಗ್ತೈತಿ ಅಂದ್ರೆ ದಾನಿಗಳು ಹೆಚ್ಚಾಗ್ತಾರ ಕಡಿಮೆ ಆಗ್ತಾರ್ರಿ? ಹೆಚ್ಚಾಗ್ತಾರೆ. ದಾನಿಗಳು ಆದಂಗೆ ನಾವು ಮತ್ತೊಂದು ಜಾಸ್ತಿ ಹೆಲ್ಪ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನು ಜಾಸ್ತಿ ಹಾಕೋಬೋದಲ್ಲ, ಅದಕ್ಕೆ ಯೂಸ್ ಆಗ್ತೈತಿ. ಆಮೇಲೆ CSR ಸರ್ಟಿಫಿಕೇಟ್ ಅಂತಿದೆ. ಈ CSR ಏನೈತಿ FCR ಅಂದ್ರೆ ಈಗ ಮೊದಲೇದು 6 ಸರ್ಟಿಫಿಕೇಟ್ ಏನು ನಾನು ಹೇಳಿದ್ನಲ್ಲ, ಈ 6 ಸರ್ಟಿಫಿಕೇಟ್ ಇಂಡಿಯಾದೊಳಗ ಆಪರೇಟ್ ಮಾಡ್ಬೋದು ಮತ್ತೆ ಇಂಡಿಯಾದೊಳಗೆ ಇರ್ತಕ್ಕಂಥ ದಾನಿಗಳಿಂದ ನಾವು ದಾನ ತಗೋಬಹುದು. ಈ FCRA ಸರ್ಟಿಫಿಕೇಟ್ ಸಿಕ್ಕ ಮೇಲೆ ಇಂಡಿಯಾದ ಜೊತೆಗೆ 216 ದೇಶದೊಳಗು ನಾವು ಏನೈತಿ ಪ್ರೋಗ್ರಾಮ್ ಅನ್ನು ಮಾಡ್ಬೋದು ಮತ್ತೆ 216 ದೇಶದೊಳಗೆ ಇರ್ತಕ್ಕಂಥ ರಿಚ್ ಪರ್ಸನ್ ಕಡೆಯಿಂದ ನಾವು ಹೆಲ್ಪ್ ಅನ್ನ ತಗೋಬಹುದು. ಈ ಹೆಲ್ಪ್ ಅನ್ನ ತಗೊಳ್ಳೋದ್ರಿಂದ ಅವ್ರಿಗೆ 100% ಟ್ಯಾಕ್ಸ್ ನೊಳಗ ರಿಬೇಟ್ ಸಿಗ್ತೈತಿ. ಅದಕ್ಕೆ ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಲೀಗಲ್ ಡಾಕ್ಯುಮೆಂಟೇಶನ್ ತೋರಿಸಿ, ಇಲ್ಲಿ ಬರೇ ನಾನು ಇಷ್ಟೋ ತನಕ ಬರೆದು ತೋರಿಸಿದೆ. ಇದ್ರದ್ದು ಕಾಪಿ ಈಗ ಒಂದೊಂದಾಗಿ ನಾನ್ ಮಾಡ್ತೀನಿ, ಕಾಪಿ ತೋರಿಸ್ತೀನಿ. ಮೊದಲನೇದಾಗಿ ಈಗ ನೋಡ್ರಿ, ಯಾರೋ ಮಾತಾಡಕ್ತಾರ ನಡುವೆ, ಪ್ಲೀಸ್. ಓಕೆ, ಮೊದಲನೇದಾಗಿ ಇಲ್ಲಿ ನಮ್ಮ ಕಂಪನಿ ರಿಜಿಸ್ಟರ್ ಆಗಿರ್ತಕ್ಕಂಥ ಇಲ್ಲೇ ನಮ್ಮ ಕಂಪನಿದ ರಿಜಿಸ್ಟ್ರೇಷನ್ ನಂಬರ್ ಕಾಣತಿದ್ರಿ, ಇದೆಲ್ಲ ಐತಿ ಶ್ರೀಮಾನ್ ರೋಟಿ ಬ್ಯಾಂಕ್ ಫೌಂಡೇಶನ್ ಆಗಿದ್ದು. ಇದಾದ್ಮೇಲೆ ಇನ್ನು ನೆಕ್ಸ್ಟ್ ಪರಿಣಿತಿ ಇಲ್ಲಿ ಕಾಣಕೈತ್ರಿ ಬಸವರಾಜರೇ, ಯಾವ್ದು ಸರ್ಟಿಫಿಕೇಟ್ ಇದು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ, ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿರತಕ್ಕಂತ ಒಂದು ಸರ್ಟಿಫಿಕೇಟ್. ನಮ್ದು ಹೆಡ್ ಆಫೀಸ್ ಇರೋದು ಕಲ್ಕತ್ತಾದೊಳಗ ನಮ್ದು ಆಫೀಸ್ ಐತಿ, ಕಾಣಕೈತ್ರಿ? ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಕಂಪನಿ ಅಗ್ರಿಮೆಂಟ್ ಮಾಡಿರ್ತಕ್ಕಂಥ ಅಗ್ರಿಮೆಂಟ್ ಡಾಕ್ಯುಮೆಂಟೇಶನ್ ಮಾಡ್ತದಲ್ರಿ, ಈಗ ಬಾಂಡ್ ಪೇಪರ್ನಾಗ ಒರಿಜಿನಲ್ ಕಾಪಿನ ಐತಿ. ಇಲ್ಲಿ ನಮ್ದು 50 ರೂಪಾಯಿ ಬಾಂಡ್ ಪೇಪರ್ದೊಳಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ತೋರ್ಸ್ಯಾರ. ಏನ್ ಸರ್, ನಮ್ಮ ಶ್ರೀಮಾನ್ ರೋಟಿ ಬ್ಯಾಂಕ್ ಅನ್ನೋ ಹೆಸರಲ್ಲಿ ತಗೊಂಡ್ರ ಇದು ಅಗರ್ತಲಾ ಅಂತ ಹೇಳಿದೆ. ನಮ್ಮ ಸ್ನೇಹಿತೆ ಆಗಲ್ಲ ಹೇಳಿದ್ನಲ್ರಿ, ನಮ್ಮ ಡೆಪಾಸಿಟ್ ಚಕ್ರವರ್ತಿಯವರು ತ್ರಿಪುರಾ ಸ್ಟೇಟ್ ಒಳಗೆ ಅಗರ್ತಲಾ ಅಂತ ಡಿಸ್ಟ್ರಿಕ್ಟ್ ಐತಿ, ಅಲ್ಲಿ ಇರ್ತಾರ ಅಂತ ಹೇಳಿದ್ನಲ್ಲ, ಅಲ್ಲಿಂದನ ನಮ್ದು ರಿಜಿಸ್ಟ್ರೇಷನ್ ಆಗೈತಿ. ಆಮೇಲೆ ಇದ್ರ ಜೊತೆಗೆ ಈ ಕಾಪಿ ಯಾವ್ದು ಸರ್? ISO 9001 2000 ಸರ್ಟಿಫಿಕೇಟ್ ಇಲ್ಲಿ ಕಾಣಕ್ತಿದ್ರಿ ಬಸವರಾಜರೇ, ಶ್ರೀಮಾನ್ ರೋಟಿ ಬ್ಯಾಂಕ್ ಅನ್ನೋದೈತಿ, ಇದೆ ನಮ್ಮ ಸರ್ಟಿಫಿಕೇಟ್. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಸರ್? ನಮ್ಮ ಕಂಪನಿಗೆ ಕಂಪನಿ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ನಮ್ಮ ಕಂಪನಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಅದ್ರದ್ದು ಐತಿ. ಆಮೇಲೆ ಇದಾದ್ಮೇಲೆ ಮತ್ತೆ ಯಾವ್ದು ಸರ್? ನಮ್ಮ ಕಂಪನಿದು ಪ್ಯಾನ್ ಕಾರ್ಡ್. ಯಾರ ಹೆಸರಲ್ಲಿ ಸರ್ ಪ್ಯಾನ್ ಕಾರ್ಡ್? ಇಲ್ಲಿ ಶ್ರೀಮಾನ್ ರೋಟಿ ಬ್ಯಾಂಕ್ ಹೆಸರು ಐತಿ. ಪಾಯಿಂಟ್ ಕ್ಲಿಯರ್ ಐತಲ್ರಿ? ಈ ಪ್ರಕಾರ ನಾನು ಇಷ್ಟೋ ತನಕ ಎಷ್ಟು ಹೇಳಿದೆ ಅಷ್ಟೊಂದು ಸರ್ಟಿಫಿಕೇಟ್ ಐತಿ. ಒಂದು ನಮ್ಮ NGO ಯಾವ್ದು ಸರ್? ಒಂದು NGO 100% ಲೀಗಲ್ ಆಗಿ ನಡೆಸಬೇಕಂದ್ರೆ ಟೋಟಲಿ ಆ ಒಂದು NGOಗೆ 7 ಸರ್ಟಿಫಿಕೇಟ್ ಬೇಕು. ಎಷ್ಟು ಬೇಕು ಸರ್? 7 ಸರ್ಟಿಫಿಕೇಟ್ ಬೇಕು. ಈಗ ನಮ್ಮ ಕಂಪನಿಗೆ ಎಷ್ಟು ಸಿಕ್ಕೈತಿ? 1ನೇದು 12A, 2ನೇದು ATC, 3ನೇದು ನೀತಿ ಆಯೋಗ, 4ನೇದು CSR, 5ನೇದು ISO, 6ನೇದು 35A, 7ನೇದು FCRA. 7 ಸರ್ಟಿಫಿಕೇಟ್ ಸಿಕ್ಕಿತ್ತಂದ್ರೆ ನಮ್ಮ ಲೀಗಲ್ ಏನೈತಿ ನಮ್ದು ಶ್ರೀಮಾನ್ ರೋಟಿ ಬ್ಯಾಂಕ್ ಇದು ಒಂದು 100% ಲೀಗಲ್ ಕಂಪನಿ. ಇದನ್ನ ನಂಬಕ್ ಅಡ್ಡಿ ಇಲ್ಲ. ಎಸ್ ಅಂತಿರೋ ನೋ ಅಂತಿರೋ ಬಸವರಾಜ್? ಅಂದ್ರೆ ಲೀಗಲ್ ಡಾಕ್ಯುಮೆಂಟೇಶನ್ ಅಂತೂ ನಾನು ಕ್ಲಿಯರ್ ಮಾಡಿದೆ. ಈಗ ಮುಂದಿನ ಏನ್ ಸರ್? ನೆಕ್ಸ್ಟ್ ನಾನು ಪ್ರೆಸೆಂಟೇಶನ್ ತೋರಿಸ್ತೀನಿ. ಈ ಇಷ್ಟೊಂದು ಲೀಗಲ್ ಆಗಿರ್ತಕ್ಕಂಥ ಕಂಪನಿ ನಾವ್ ಏನ್ ಮಾಡ್ತೀವಿ? ದಾನ ಧರ್ಮ ಮಾಡ್ತೀವಿ, ಬಡ ಜನರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದೆ. ಯಾವ ರೀತಿ ಒಳಗೆ ನಾವು ಹೆಲ್ಪ್ ಮಾಡ್ತೀವಿ? ಇಲ್ಲಿ ಕೆಲವೊಂದು ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ ಕಟ್ ಆಗಿ ಬರ್ತಾರ, ಕಾಣ್ತೈತ್ರಿ? ಅದನ್ನೊಳಗೆ ನಿಮ್ಗೆ ತಿಳಿಸಿ, बुजुर्गों का आंखों का ऑपरेशन करवाना ಏಜ್ ಇದನ್ನ ಹೆಲ್ಪ್ ಮಾಡ್ತಾರೆ, ಹೌದಲ್ರಿ? ಆದ್ಮೇಲೆ ಎರಡನೇದು ಗರೀಬ್ ಲಡ್ಕಿಗೂ ಶಾದಿ ಕರ್ವಾನ, ಬಡ ಹೆಣ್ಮಕ್ಳಿಗೆ ಮದುವೆ ಮಾಡಿಸೋದು, ಗರೀಬ್ ಬಚ್ಚೋಕು ಶಿಕ್ಷಾ ದಿಲ್ವಾನ, ಗರೀಬ್ ಬಚ್ಚೋಕು ಸ್ವಾಸ್ಥ್ಯ ಪ್ರದಾನ ಕರ್ನ. ಈ ಪ್ರಕಾರ ವೈದ್ಯ ಪ್ರಕಾರ ಕಳೆದ 8 ವರ್ಷದಿಂದ, ಎಷ್ಟು ವರ್ಷದಿಂದ ಬಸವರಾಜರೇ? ಕಳೆದ 8 ವರ್ಷದಿಂದ ಈ ಪ್ರಕಾರ 72 ಪ್ರಾಜೆಕ್ಟ್ ಅನ್ನ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿವಿ. ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿವಿ? 72 ಪ್ರಾಜೆಕ್ಟ್ ಅನ್ನ. ಇದಕ್ಕೆ ಏನಾದ್ರು ಕೆಲವೊಂದು ಫೋಟೋ ಗೀಟೋ ಏನಾದ್ರು ತೋರಿಸ್ತೀರೇನ್ರಿ ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಂದು ಫೋಟೋ ತೋರಿಸಿವಿ. ಮಕ್ಕಳಿಗೆ ಎಜುಕೇಶನ್ ಕೊಡಿಸಿದ್ದು, ಇಲ್ಲಿ ಊಟ ಹಾಕಿದ್ದು, ಈ ಪ್ರಕಾರ ಏನೇ ಸೈನಿಕರಿಗೆ ಯಾವುದೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರೆ ಕಾಣಿಸ್ತೈತಿ, ಅದ್ರದ್ದು ಒಂದು ಫೋಟೋ. ಈ ಪ್ರಕಾರ ನಮ್ ಕಂಪನಿ ಇಲ್ಲಿವರೆಗೆ 1 ಅಲ್ಲ 2 ಅಲ್ಲ 72 ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಯಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ಇನ್ನು ಮುಂದೆ ರಾಜೇಶ್ವರ್ ಮಾತಾಡ್ರಿ. 72 ಪ್ರಾಜೆಕ್ಟ್ ಅನ್ನಂತೂ ಕಂಪ್ಲೀಟ್ ಮಾಡಿದ್ರು. ನಮ್ಮ ಕಂಪನಿ ಇದು ಒಂದು ದೊಡ್ಡ ವಿಷನ್ ಐತಿ. ಏನ್ ವಿಷನ್ ಸರ್? ನಮ್ಮ ಕಂಪನಿ ಈ ಶ್ರೀಮಾನ್ ರೋಟಿ ಬ್ಯಾಂಕ್ ಅನ್ನೋ NGO ಐತಿಲ್ಲ, ಇದನ್ನ ನಾವು ಟೋಟಲಿ ಬರೀ ಇಂಡಿಯಾದೊಳಗಲ್ಲ ಇಡೀ ವಿಶ್ವದೊಳಗ ನಂಬರ್ 1 ಒಂದು ಆರ್ಗನೈಸೇಷನ್ ಮಾಡ್ಬೇಕಂತ ನಾವು ಹೊರಟಿವಿ. ಏನ್ ಮಾಡ್ಬೇಕು? ಇಡೀ ವಿಶ್ವದೊಳಗೆ ನಂಬರ್ 1. ಈಗ ಇಡೀ ವಿಶ್ವದೊಳಗೆ ನಮ್ಮ ಆರ್ಗನೈಸೇಷನ್ ನಂಬರ್ 1 ಆಗ್ಬೇಕಂದ್ರೆ ನಮ್ಮ ಕಂಪನಿ ಒಳಗೆ ಮೆಂಬರ್ ಅಂತ ಇರ್ತಾರಲ್ಲ, ಮೆಂಬರ್ ಆಗ್ಲಿ ಅಥವಾ ವಾಲಂಟಿಯರ್ಸ್ ಇರ್ತಾರಲ್ಲ, ಇವರು ಜಾಸ್ತಿ
ಜನ ಬಂದು ನಮ್ಮ NGO ಸೇರ್ಕೋಬೇಕಾಗ್ತದೆ. ಒಂದಲ್ಲ, ಹತ್ತಲ್ಲ, 100 ಅಲ್ಲ, 1000 ಅಲ್ಲ, 10,000 ಅಲ್ಲ, ಲಕ್ಷಾಂತರ ಗಂಟ್ಲೆ ಜನ ಮೆಂಬರ್ಸ್ ಆಗ್ಬೇಕಾಗ್ತದೆ. ಈಗ ನಮ್ಮ NGOಗೆ ಲಕ್ಷಾಂತರ ಗಂಟ್ಲೆ ಜನ ಮೆಂಬರ್ಶಿಪ್ ನ ಮಾಡಿಸ್ಬೇಕಂದ್ರೆ ಯಾರೋ ಒಂದು ಮೇಡಿಯೇಟರ್ ಕೆಲಸ ಮಾಡ್ಲೇಬೇಕಲ್ಲ. ಈಗ ನಮಗೇನ್ ಮಾಡಾಕ್ತಾರ, ಈ NGO ದೊಡ್ಡ ಮಟ್ಟಕ್ಕೆ ಬೆಳ್ಸಕ್ಕೆ ನಮ್ ಕಡೆಯಿಂದ ಹೆಲ್ಪ್ ಕೇಳಾಕ್ತಾರ. ಏನ್ ಮಾಡಾಕ್ತಾರ, ನಮ್ ಕಡೆಯಿಂದ ಹೆಲ್ಪ್. ಆ ಹೆಲ್ಪ್ ಅನ್ನ ಫ್ರೀ ಒಳಗ್ ಕೇಳಾಕ್ತಿಲ್ಲ, ಅದಕ್ಕೂ ನಮ್ಗೆ ಒಂದು ಇನ್ಕಮ್, ನಮಗೂ ಸಹಿತ ಒಂದು ಎಕ್ಸ್ಟ್ರಾ ಇನ್ಕಮ್ ಬರಂತ ಒಂದು ಪ್ಲಾನ್ ಅನ್ನ ಕೊಟ್ರ. ಈ ಪ್ಲಾನಿಗೆ ನಾವು ಕ್ರೌಡ್ ಫಂಡಿಂಗ್ ಪ್ಲಾನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರೌಡ್ ಫಂಡಿಂಗ್. ನಮ್ಮ ಕ್ರೌಡ್ ಫಂಡಿಂಗ್ ಅಂತ ಪ್ಲಾನ್ ಹೆಸರು ಬ್ಲೈಂಡ್ ಹೆಲ್ಪ್ ಅಂತ. ಏನ್ ಸರ್ ಬಸವರಾಜರೇ? ನಮ್ಮ ಕಂಪನಿದು ನಮ್ದು ಪ್ಲಾನ್ ಅದು ಬ್ಲೈಂಡ್ ಹೆಲ್ಪ್. ಬಿ ಅಂದ್ರೆ ಬ್ಲೈಂಡ್, HH ಅಂದ್ರೆ ಹೆಲ್ಪ್. ಓಕೆ, ಈ ಪ್ಲೈನ್ ಅನ್ನ ಇನ್ನೊಂದು ಪ್ರಶ್ನೆ ಸರ್, ಈಗ ಈ ಹೆಲ್ಪ್ ಬ್ಲೈಂಡ್ ಹೆಲ್ಪ್ ಅಂತ ಐತಲ್ಲ, ಹಂಗಂದ್ರೆ ಏನು? ಒಂದನೇ ಪ್ರಶ್ನೆ. ಅದನ್ನ ನಾವು ಯಾಕೆ ಮಾಡ್ಬೇಕು? ಎರಡನೇ ಪ್ರಶ್ನೆ. ಮೊದಲು ನಾನ್ ಮಾಡ್ತೀನಿ ಬ್ಲೈಂಡ್ ಹೆಲ್ಪ್ ಅಂದ್ರೆ, ಆಮೇಲೆ ನೋಡೋಣ. ಈಗ ನಾನ್ ಮಾಡ್ತೀನಿ ಯಾಕೆ ಮಾಡ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡೋಣ. ಈಗ ನಾವ್ ಇಲ್ಲಿ ಬಂದೇವಲ್ರಿ, ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿದ ಬಂದಿರ್ತಕ್ಕಂಥ ವ್ಯಕ್ತಿಗಳಂದ್ರೆ ಏನ್ರಿ ತಪ್ಪೈತೇನ್ರಿ ಸರ್? ತಪ್ಪೇನಿಲ್ಲ. ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಸರ್, ಬಿಡಿಸಿ ಹೇಳ್ರಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ನಾವು ಒಂದೇ ಒಂದು ಇನ್ಕಮ್ ಮೇಲೆ ನಾವು ನಿಂತಿರ್ತೀವಿ. ಉದಾಹರಣೆಗೆ ನೌಕರಿ ಮಾಡ್ತಕ್ಕಂಥ ಬರೇ ನೌಕರಿ ಮಾಡ್ತಾನ, ಒಂದಲ್ಲ ಪ್ರೊಫೆಷನ್ ಮಾಡ್ತಕ್ಕಂಥ ಡಾಕ್ಟರ್ ಇರ್ಬೋದು, ಲಾಯರ್ ಇರ್ಬೋದು, ಒಂದೇ ಒಂದು ಮಾಡ್ತಾರ. ಒಂದು ಬಿಸ್ನೆಸ್ ಅಂದ್ರೆ ಕಿರಾಣಿ ಅಂಗಡಿ ತಿಳ್ಕೊಳ್ರಿ, ಒಂದೇ ಒಂದು ಅಂಗಡಿ ಮೇಲೆ ಡಿಪೆಂಡ್ ಆಗಿರ್ತೀವಿ. ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗೋದು ಇವತ್ತಿನ ಕಾಲದೊಳಗೆ ದೊಡ್ಡ ರಿಸ್ಕ್. ಯಾಕಂದ್ರೆ ಯಾವಾಗ ಬೇಕಾದ್ರೂ ಒಂದ್ ಇನ್ಕಮ್ ಬಂತಂದ್ರೆ ನಮ್ಮ ಫ್ಯಾಮಿಲಿ ರೋಡಿಗೆ ಬರ್ತೈತಿ. ಇದೇ ಕಾರಣಕ್ಕೆ ನಾವು ಎಷ್ಟೋ ಜನ ಇವತ್ತಿನವರೆಗೂ ಒಂದು ಯಾವುದೇ ಒಂದು ಸ್ಟೆಬಿಲಿಟಿ ಕಂಡಿಲ್ಲ. ಎಸ್ ಅಂತಿರೋ. ಈಗ ಒಂದ್ ವ್ಯಕ್ತಿಗೆ ಒಂದ್ ಇನ್ಕಮ್ ಅಲ್ರಿಪ್ಪ, ಒಂದ್ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಒಂದ್ ಇನ್ಕಮ್, ಒಂದನೇ ಜೊತೆಗೆ 2 ಇನ್ಕಮ್, ಎರಡನೇ ಜೊತೆಗೆ 3 ಇನ್ಕಮ್, ಒಂದು 4 ಇನ್ಕಮ್ ಇತ್ತು ಅಂತ ತಿಳ್ಕೊಳ್ರಿ. ಅಕಸ್ಮಾತ್ 4 ಇನ್ಕಮ್ ಇತ್ತಂದ್ರೆ ಆ ಮನುಷ್ಯ ಬರೋಬ್ಬರಿಗೆ ಬದುಕ್ತಾನಿಲ್ರಿ. ಹಂಗಾರೆ ನಮ್ಮದೇ ಮಲ್ಟಿಪಲ್ ಇನ್ಕಮ್ ಇರ್ಬೇಕು. ಸರ್, ನಂದೊಂದು ಪ್ರಶ್ನೆ, ನೀವು ಎಷ್ಟು ಈಜಿಯಾಗಿ ಹೇಳ್ತೀರಿ ಒಂದ್ ವ್ಯಕ್ತಿ 1, 2, 3, 4 ಇನ್ಕಮ್? ನಮ್ಮಂತ ಮಿಡ್ಲ್ ಕ್ಲಾಸ್ ಜನರಿಗೆ ಇದು ಸಾಧ್ಯ ಏನ್ರಿ ಬಸವರಾಜರೇ? ಯಾಕಂದ್ರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಜನರಿಗೆ ನಾವ್ ಹೆದರ್ತೀವಿ. ಹಿಂಗಾಗಿ ಆಸೆಗಳು ನೋಡಿದ್ರೆ ಬೆಟ್ಟದರ್ಸಿತಾವ್. ನಾನು ಫ್ಯಾಮಿಲಿ ಜೊತೆ ಚಲೋ ಇರ್ಬೇಕು, ಕೈ ತುಂಬಾ ದುಡ್ಡು ಇರ್ಬೇಕು, ಮಕ್ಕಳಿಗೆ ಸ್ಕೂಲ್ ಚಲೋ ಕಾಲೇಜಿನೊಳಗೆ ಎಜುಕೇಶನ್ ಕೊಡ್ಬೇಕು, ಹೆಂಡತಿಗೆ ಬಂಗಾರ, ಸ್ವಂತ ಮನಿ, ಟ್ರಾವೆಲ್, ವಾರಿ ಕಾರ್, ಎಲ್ಲ ಆಸೆ ಇರ್ತೈತಿ. ಆದ್ರೆ ನಮ್ ಕಡೆಯಿಂದ ಏನು ಮಾಡಕ್ಕಾಗಿಲ್ಲ. ಯಾಕೆ ಮಾಡಕ್ಕಾಗಿಲ್ಲ? ನಾವು ಒಂದೇ ಒಂದು ಇನ್ಕಮ್ ಅನ್ನ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹೌದಲ್ರಿ? ಹಂಗಾರೆ ನಮ್ಮತ್ತ ಮಿಡ್ಲ್ ಕ್ಲಾಸ್ ಜನ ಮಲ್ಟಿಪಲ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಕ್ ಸಾಧ್ಯ ಐತೇನ್ರಿ ಬಸವರಾಜರೇ? ಸಾಧ್ಯ ಐತೆ. ಹೆಂಗ್ರಿ ಸರ್? ಈಗ ನಾನೇ ಮಾಡ್ತೀನಿ ಹೆಂಗಂತ ನಾ ಹೇಳ್ತೀನಿ. ಈಗ ನಾನೊಬ್ಬ ಮಿಡ್ಲ್ ಕ್ಲಾಸ್ ಮನುಷ್ಯ, ನಾನು ಒಂದ್ ಕಡೆ ಫ್ಯಾಮಿಲಿ ನಡೆಸಾಕ್ತೀನಿ. ಇಷ್ಟೋದಲ್ರಿ, ನಾವ್ ಇಷ್ಟಕ್ಕೆ ನಿಂದಿರ್ತೀವಿ. ಮಲ್ಟಿಪಲ್ ಇನ್ಕಮ್ ಮಾಡ್ಬೇಕಂದ್ರೆ ಸ್ವಲ್ಪ ಧೈರ್ಯ ಮಾಡಿ ನಾನೇನ್ ಮಾಡ್ಬೇಕು? 2ನೇ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ನಾನೇನ್ ಮಾಡ್ತೀನಿ? ಫುಲ್ ಟೈಮ್ ಇದು ಮಾಡ್ತೀನಿ. ಪಾರ್ಟ್ ಟೈಮ್ ದೊಳಗೆ ಒಂದ್ ಯಾವ್ದಾರ ನೆಟ್ವರ್ಕ್ ಮಾರ್ಕೆಟ್ ಮಾಡಿದ್ರೆ ನಾ 2ನೇ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಬೋದಿಲ್ರಿ? ಕ್ರಿಯೇಟ್ ಮಾಡ್ಬೋದು. ಯಾರಿದ್ರಿ ಮಾತಾಡ್ಬೇಕು? ಈಗ ನಾ ಮಾಡ್ಬೋದು. ಆಮೇಲೆ ಈಗ ಮೊದಲನೇ ಇನ್ಕಮ್ ಇಂದ ಸರಿ, ಮೊದಲನೇ ಇನ್ಕಮ್ ಇಂದ ನಾ ಫ್ಯಾಮಿಲಿ ನಡೆಸ್ತೀನಿ. ನಾನು 2ನೇ ಇನ್ಕಮ್ ನೆಟ್ವರ್ಕ್ ಮಾರ್ಕೆಟ್ ಇಂದ ಬರ್ತೈತಲ್ಲ, ಆ ದುಡ್ಡನ್ನು ಸದ್ಯದ ಮಟ್ಟಿಗೆ ನಾನು ಖರ್ಚು ಮಾಡಂಗಿಲ್ಲ. ಅದು ನಾನು ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಬಸವರಾಜರೇ, ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 3ನೇ ಇನ್ಕಮ್ ಕ್ರಿಯೇಟ್ ಮಾಡ್ದಂಗ ಆತಿಲ್ರಿ? ಈ 3ನೇ ಇನ್ಕಮ್ ಶೇರ್ ಮಾರ್ಕೆಟ್ ಇಂದ ಬಂದಿದ್ದ ದುಡ್ಡನ್ನ ಅದನ್ನು ಮುಟ್ಟಂಗಿಲ್ಲ. ಅಂದ್ರೆ ರಿಯಲ್ ಎಸ್ಟೇಟ್ ಒಳಗೆ ಹಾಕ್ತೀನಿ. ಅಂದ್ರೆ ನಾನು ಒಂದು 2 ಅಂಗಡಿ ತಗೋತೀನಿ, ಅದನ್ನ ರೆಂಟ್ಗೆ ಏರಿಸ್ತೀನಿ. ರೆಂಟ್ಗೆ ಏರಿಸಿದ್ರೆ 4ನೇ ಇನ್ಕಮ್ ಕ್ರಿಯೇಟ್ ಆತಿಲ್ರಿ? ನಾವು ಮನಸ್ಸು ಮಾಡಿದ್ರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಜನ 4 ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಈಗ ನಾವು ಫ್ಯಾಮಿಲಿ ಏನೈತಿ ಬಿಸ್ನೆಸ್ ನೌಕರಿ ಮಾಡಕ್ಕೆ ಅದ್ರಿಂದ ಫ್ಯಾಮಿಲಿ ನಡೆಸ್ರಿ, ಒಂದು ನೆಟ್ವರ್ಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ರಿ, ಅದರಿಂದ ಬಂದಿದ್ದ ದುಡ್ಡನ್ನ ಶೇರ್ ಮಾರ್ಕೆಟ್ ಹಾಕ್ರಿ, ಅದರಿಂದ ಬಂದಿದ್ದನ್ನ ರಿಯಲ್ ಎಸ್ಟೇಟ್ ಹಾಕಿ 4 ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ರಿ. ಸ್ವಲ್ಪ ದಿನ ತ್ರಾಸ್ ತಗೊಳ್ರಿ, ನಾಳೆ 4 ಇನ್ಕಮ್ ಕ್ರಿಯೇಟ್ ಆತಂದ್ರೆ ಇದು ನಾವು ಹ್ಯಾಪಿಲಿ ನಮ್ಮ ಎಲ್ಲಾ ಡ್ರೀಮ್ಸ್ ಅನ್ನು ಫುಲ್ಫಿಲ್ ಮಾಡ್ಬೋದಿಲ್ರಿ? ಇಲ್ಲಿ ಕಂಡಿದ್ದಾನೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಓಕೆ, ಈಗ ನಾನು ಈ ಬಿಸಿನೆಸ್ ಅನ್ನು ಯಾಕೆ ಮಾಡ್ಬೇಕಂತ ಗೊತ್ತಲ್ಲ ಒಂದೇದ್ದು. ಈಗ ನಾನು ಬಿಸಿನೆಸ್ ಬಗ್ಗೆ ಮುಂದೆ ಹೇಳ್ತೀನಿ. ಬಿಸಿನೆಸ್ ಅನ್ನ ಮಾಡೋಕ್ಕಿಂತ ಮೊದಲೇ ನಮ್ಮ ಏನೈತಿ ಶ್ರೀಮಾರ್ ರೋಟಿ ಬ್ಯಾಂಕ್ನೊಳಗೆ ಆಗ್ತಕ್ಕಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಯಾವ ಟ್ರಾನ್ಸಾಕ್ಷನ್ ಬಸವರಾಜರೇ? ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ನಾವು P2P ಪದ್ಧತಿ ಪ್ರಕಾರ ಮಾಡ್ತೀವಿ. ಯಾವ ಪದ್ಧತಿ ಪ್ರಕಾರ ಬಸವರಾಜರೇ? P2P ಪದ್ಧತಿ. ಈಗ ಬಸವರಾಜರೇ, ಈ P2P ಪದ್ಧತಿ ಅಂತ ಹೇಳ್ತಿಲ್ಲ, ಹಂಗಂದ್ರೆ ಏನ್ರಿ? ಇದರಿಂದ ಏನ್ ಬೆನಿಫಿಟ್? ಈಗ ನಾನ್ ಮಾಡ್ತೀನಿ, ಈ P2P ಪದ್ಧತಿ ಅಂದ್ರೆ ಏನಂತ ನಿಮ್ಗೆ ತಿಳಿಸಲಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ಈಗ ನಾವು ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಿ ಬಂದೇವೆ. ಮೊದಲ ಇಲ್ಲಿವರೆಗೆ ನಾವು ಮಾಡಿದ ಕಂಪನಿ ಏನಾಗ್ತಿತ್ತು? ಪಿ ಅಂದ್ರೆ ಪಬ್ಲಿಕ್. ಈ ಜನ ಏನ್ ಮಾಡ್ತಿದ್ರು? ಒಂದು ಕಂಪನಿ ಸೇರ್ಕೊಂತಿದ್ವಿ. ಉದಾಹರಣೆಗೆ ಮೋದಿ ಕೇರ್ ಅಂತ ತಿಳ್ಕೊಡ್ರಿ. ಈಗ ನಾವೇನ್ ಮಾಡ್ತಿದ್ವಿ? ನಾವೆಲ್ಲಾ ಜನ ಮೋದಿ ಕೇರ್ ಕಂಪನಿ ಸೇರ್ಕೋಬೇಕಂದ್ರೆ ನಾವ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ? ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ. ಹೌದಲ್ರಿ?
ಎಸ್ ಎಸ್ ಹೌದು ಹೌದು ಕಂಪನಿ ಏನ್ ಮಾಡ್ತಿದ್ರು, ಪ್ರತಿ ತಿಂಗಳ ನಮಗ ಕಮಿಷನ್ ಕೊಡ್ತಿದ್ರು. ಯಾರಿಗೆ 5%, ಯಾರು 10%, ಯಾರು ಮ್ಯಾಕ್ಸಿಮಮ್ 21% ಇರ್ತಿತ್ತು. ಇಲ್ಲೇನಾಗ್ತಿತ್ತು ಅಂದ್ರೆ ಜನರಿಂದ ಕಂಪನಿಗೇನು ದುಡ್ಡು ಸರಳಾಗಿ ಬರ್ತಿತ್ತು, ಆದ್ರೆ ಕಂಪನಿದ ವಾಪಸ್ ಜನರಿಗೆ ಬರ್ಬೇಕಾದ್ರೆ ಇಲ್ಲಿ ಎಡವಟ್ಟಾಗಿ ಕಂಪನಿಗಳು ಕ್ಲೋಸ್ ಆಗೋದು, ಅವ್ರಿಗೆ ಏನಾದ್ರು ಧೋಕಾ ಮಾಡೋದಾಗ್ತಿತ್ತು. ಎಸ್ ಅಂತಿರೋ ಇಲ್ಲಂತಿರೋ? ಎಸ್ 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 ಇದೇ ಕಾರಣಕ್ಕನೆ ಕಳೆದ 25 ವರ್ಷದೊಳಗೆ ನಮ್ಮ ಕಣ್ಣಿದ್ರಿಗೆ ಒಂದು ಕಂಪನಿ ಅಲ್ಲ, 10 ಕಂಪನಿ ಅಲ್ಲ, 100 ಕಂಪನಿ ಅಲ್ಲ, ಸಾವಿರಾರು ಕಂಪನಿಗಳು ಕ್ಲೋಸ್ ಆಗ್ಯಾವ. ಈ ಸಾವಿರಾರು ಕಂಪನಿ ಒಳಗೆ ಮೆಂಬರ್ಶಿಪ್ ಮಾಡಿದ್ರೆ ಇವತ್ತು ರೋಡಿಗೆ ಬಂದಾರ, ಇವ್ರು ಏನ್ ಮಾಡ್ರ, ಫೇಸ್ ವ್ಯಾಲ್ಯೂ ಕಳ್ಕೊಂಡಾರ. ಎಸ್ ಅಂತಿರೋ ಇನ್ನೋ ಅಂತಿರೋ? ಈ ಸಾವಿರಾರು ಕಂಪನಿಗಳು ಜನಕ್ಕೆ ಲಕ್ಷಗಟ್ಟಲೆ ಜನ ಇವತ್ತು ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಹೆದರ್ತಾರಲ್ಲ, ಅದಕ್ಕೆ ಕಾರಣ ಏನು? ಜನ ಕಡೆಯಿಂದ ದುಡ್ಡು ಕಂಪನಿಗೆ ಬರ್ತಿತ್ತು, ಕಂಪನಿಯಿಂದ ವಾಪಸ್ ಬರ್ಲಾರ್ದ ಮೋಸ ಆಗ್ತಿತ್ತು. ಇದೇ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋ ಸಲುವಾಗಿ ನಮ್ಮ ಕಂಪನಿ ಏನ್ ಮಾಡ್ರೆ, ಜನರ ದುಡ್ಡು ಡೈರೆಕ್ಟ್ ಆಗಿ ಜನರಿಗೆ ಬರಬೇಕು, ಕಂಪನಿ ಅನ್ನೋ ದುಡ್ಡು ತೆಗೆದ ಬಿಟ್ಟಾರ. ಯಾವಾಗ ನಮ್ಮ ಕಂಪನಿಗೆ ₹1 ಹೋಗೋದಿಲ್ಲ, ಕಂಪನಿ ಅಕೌಂಟ್ ನಂಬರ್ ಗೊತ್ತಿಲ್ಲ ಅಂದ್ಮೇಲೆ ನಮ್ಮ ಡೈರೆಕ್ಟ್ ಆಗಿ P2P ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಕಂಪನಿ ಓಡ್ ಹೋಗ್ತಿದ್ದೇನ್ರಿ? ಇಲ್ಲ. ಯಾಕಂದ್ರೆ ಕಂಪನಿಗೆ ₹1 ಹೋಗೋದಿಲ್ಲ, ಕಂಪನಿ ನಮಗೆ ಮೋಸ ಮಾಡ್ತಿದ್ದೇನೋ? ಇಲ್ಲ. ನಾಳೆ ಈ ಕಂಪನಿ ನಾವು ನಂಬಿ ನಾವು ಜೀವನ ಮಾಡ್ಬೇಕಂದ್ರೆ ನಾವೇನ್ ಹೆದರೋ ಅವಶ್ಯಕತೆ ಏನು ಇಲ್ಲ. ಯಾಕಂದ್ರೆ ನಮ್ಮ ದುಡ್ಡು ₹1 ಕಂಪನಿಗೆ ಹೋಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಡೈರೆಕ್ಟ್ ಆಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಟ್ರಾನ್ಸಾಕ್ಷನ್ ಆಗ್ತೈತಿ. ಆಮೇಲೆ ಬಸವರಾಜರೇ, ಈ P2P ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ಆಗ್ತೈತಿ ಬಸವರಾಜರೇ? ಈಗ ನಾನ್ ಮಾಡ್ತೀನಿ ಬೆನಿಫಿಟ್ ಬಗ್ಗೆ ವಿಚಾರ ಮಾಡ್ತೀನಿ. ಬೆನಿಫಿಟ್ 100% ಸೆಕ್ಯೂರ್ಡ್ ಇರ್ತೈತಿ. ಉದಾಹರಣೆಗೆ ಈಗ ನಮ್ದು ಈ P2P ಪದ್ಧತಿ ಒಳಗ ಗೂಗಲ್ ಪೇ, ಫೋನ್ ಪೇನು ಬರ್ತೈತಿ. ಬಸವರಾಜರೇ, ಈಗ ನಾನು ಅಚ್ಚಲ್ ಕರೆ ಹೌದಲ್ರಿ, ನಿಮ್ಗೆ ₹1,000 ನಾನ್ ಮಾಡ್ತೀನಿ, ಫೋನ್ ಪೇ ಮಾಡ್ತೀನಿ. ಯಾರಿಗೆ? ಬಸವರಾಜ್ಗೆ. ಈಗ ನಾನು ದುಡ್ಡು ಬಂದು ಮುಟ್ಲಿಕ್ಕೆ ಬಾಳ ಅಂದ್ರೆ ಒಂದ್ 2 ನಿಮಿಷ ಸಾಕು, ಹೌದಲ್ರಿ? ಈಗ ನಾವು ಟ್ರಾನ್ಸಾಕ್ಷನ್ ಮಾಡೋಲ್ಲ. ಈಗ ನನಗ ಕೊಟ್ಟಂತ ವ್ಯಕ್ತಿ ಅಚಲ್ ಕರೆ, ತಗೊಂಡಂತ ವ್ಯಕ್ತಿ ಬಸವರಾಜ. 2 ಜನರಿಗೆ ಬಿಟ್ರೆ 3ನೇ ವ್ಯಕ್ತಿಗೆ ಯಾರಿಗಾರು ಗೊತ್ತಾಗ್ತಿದ್ದೇನ್ರಿ ನಾವಾಗಿ ಹೇಳೋ ಮಟ್ಟ? ಇಲ್ಲಲ್ಲ. ಇದು ಸೆಕ್ಯೂರ್ಡ್, ಇದು 100% ಸೆಕ್ಯೂರ್ಡ್ ಅಂತ ಅರ್ಥ. ಎರಡನೇದು 100% ವೆರಿಫೈಡ್. ಈಗ ನಾನೇ ನಿಮಗೆ ಏನ್ ಮಾಡ್ತೀನಿ, ಬಸವರಾಜಿಗೆ ₹1,000 ಕಳ್ಸಿದೆ ಅಂತ ಕೊಟ್ಟು, ₹1,000 ಕಳಿಸಿ ಸೈಲೆಂಟ್ ಕುಂದ್ರಂಗಿಲ್ಲ. ನಾನ್ ಮಾಡ್ತೀನಿ, ಈ ₹1,000 ಕಳ್ಸಿದಕ್ಕೆ ನನ್ನ ಕಡೆಯಿಂದ ನಾನ್ ಮಾಡ್ತೀನಿ, ನಿಮಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ತೀನಿ, ಹೌದಲ್ರಿ? ಇದು ಸ್ಕ್ರೀನ್ ಶಾಟ್ ಅಂತ. ಮತ್ತೆ ಫೋನ್ ಪೇ ಕಂಪನಿಯವರು ನಿಮ್ಗೆ SMS ಮಾಡ್ತಾರ, ಏನಂತ? ಅಚಲ್ ಕರ್ ಇಂಥ ನಂಬರಿಂದ ಇಂಥ ಟ್ರಾನ್ಸಾಕ್ಷನ್ ಒಳಗೆ ಇಷ್ಟು ದುಡ್ಡು ಬಂದಿತ್ತ ನಿಮ್ಗೆ ಕೊಡ್ತಾರ. ಒಂದು ನೀವು ಸ್ಕ್ರೀನ್ ಶಾಟ್ ನೋಡ್ತೀರಿ, ಎರಡನೇದು ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತೀರಿ, SMS ನೋಡ್ತೀರಿ, ಅದಾದ್ಮೇಲೆ ಓಕೆ ಮಾಡ್ತೀರಿ. ಅಂದ್ರೆ 100% ವೆರಿಫಿಕೇಶನ್ ಆಗ್ತಿಲ್ರಿ? ಓಕೆ. ಆಮೇಲೆ 100% ಟ್ರಾನ್ಸ್ಪರೆಂಟ್. ನಾನು ₹1,000 ಕಳಿಸಿದೆ, ಮತ್ತೆ ಸ್ಕ್ರೀನ್ ಶಾಟ್ ಕಳಿಸಿದೆ, ಮತ್ತೆ ಕಂಪನಿಯಿಂದ ನಿಮಗೆ SMS ಬರ್ತಿದೆ. 1, 2, 3 ಕನ್ಫರ್ಮೇಶನ್ ಆದ್ರೆ ಇದು 100% ಟ್ರಾನ್ಸ್ಪರೆಂಟ್ ಅಂತ ಹೇಳ್ಬೋದಲ್ಲ? ಆಮೇಲೆ P2P ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಒಂದ್ ವ್ಯಕ್ತಿಯಿಂದ ಡೈರೆಕ್ಟ್ ಆಗಿ 2ನೇ ವ್ಯಕ್ತಿ ಬರ್ತೈತಿ. ಮೊದಲು ನಾವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಾಗೈತಿ ವ್ಯಕ್ತಿಯಿಂದ ಬ್ಯಾಂಕಿಗೆ, ಬ್ಯಾಂಕ್ನಿಂದ ಮತ್ತೆ ವ್ಯಕ್ತಿಗೆ ಬರ್ತಿತ್ತು. ಈ 3ನೇ ಥರ್ಡ್ ಪರ್ಸನ್ ಅದನ್ನಲ್ಲ, ಥರ್ಡ್ ಪರ್ಸನ್ ಎಲಿಮಿನೇಟ್ ಮಾಡದೆ ಇದು P2P ಪದ್ಧತಿ ಪ್ರಕಾರದ ಕೆಲಸ. ಈಗ 100% ಡಿಸ್ಟ್ರಿಬ್ಯೂಷನ್ ಅಂತಾರ. ಬಸವರಾಜರೇ, 100% ಡಿಸ್ಟ್ರಿಬ್ಯೂಷನ್ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಈಗ ನಾನ್ ಮಾಡ್ತೀನಿ 100% ಅಂದ್ರೆ, ಈಗ ನಾನು ಮೋದಿ ಕೇರ್ ಕಂಪನಿ ಜಾಯ್ನ್ ಆಗ್ತೈತಿ ತಿಳ್ಕೊಳ್ಳಿ. ನಾನು ಮೋದಿ ಕೇರ್ ಕಂಪನಿಗೆ, ನನ್ನ ಫ್ರೆಂಡ್ಗೆ ನಾನು ಮೋದಿ ಕೇರ್ ಕಂಪನಿ ಜಾಯ್ನ್ ಮಾಡ್ತಿದ್ದೆ. ಇವನ್ ಏನ್ ಮಾಡೋಣ, ಇವನು ಮೋದಿ ಕೇರ್ ಕಂಪನಿಗೆ ₹1,000 ಇನ್ವೆಸ್ಟ್ಮೆಂಟ್ ಮಾಡಿ ತಿಳ್ಕೊಳ್ರಿ. ಈಗ ನನಗೆ ಕಂಪನಿ ಕಮಿಷನ್ ಕೊಡ್ಬೇಕು, ನಾನು ಏನ್ 15% ಲೆವೆಲ್ ಆಗದೆ ಅಂತ ತಿಳ್ಕೊಳ್ರಿ. 15% ಅಂದ್ರೆ ನನಗೆ ₹150 ಕಮಿಷನ್ ಬರ್ತೈತಿ. ನಾನು ನಮ್ಮ ಫ್ರೆಂಡ್ ಕಡೆಯಿಂದ ಹಾಕ್ಸಿದ್ದು ₹1,000, ಬಟ್ ನನಗೆ ಕಮಿಷನ್ ಬಂದಿದ್ದು ಕೇವಲ ₹150. ₹150. ಈಗ ನೀವ್ ಹೇಳ್ರಿ, ₹1,000 ನಾನು ಕಂಪನಿ ಏನೈತಿ ನಮ್ಮ ಫ್ರೆಂಡ್ ಕಡೆಯಿಂದ ನಾನು ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರೆ ನನಗೆ ಬರೀ ₹150 ಬಂತಲ್ಲ, ಇದಕ್ಕೆ ನಾವು 100% ಇದ್ದೀವಿ. ಅಥವಾ P2P ಪದ್ಧತಿ ಪ್ರಕಾರ ₹1,000 ಡೈರೆಕ್ಟ್ ಆಗಿ ನಮ್ಮ ಮತ್ತೊಂದು ವ್ಯಕ್ತಿಗೆ ಡೈರೆಕ್ಟ್ ಆಗಿ ಅವನ ಅಕೌಂಟ್ಗೆ ₹1,000 ಬಿತ್ತು. ನೀವ್ ಹೇಳ್ರಿ, ಈಗ ₹1,000 ₹1,000 ಕೊಟ್ರೆ 100% ಅಂತ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದಲ್ಲ? ಹೇಳ್ಬೋದು. ಓಕೆ. ಆಮೇಲೆ ಇನ್ನೊಂದು ರಿಯಲ್ ಹೆಲ್ಪಿಂಗ್ ಅಂತ ಹೇಳ್ತೀನಿ. ಈಗ ನೋಡ್ರಿ, ನಿಮ್ ಫ್ರೆಂಡ್ ಕಡೆಯಿಂದ ₹1,000 ಮಾಡಿದ್ರಲ್ಲ, ₹1,000 ನಿಮ್ಗೆ ಬಂದ್ರೆ ಹೆಲ್ಪ್ ಆಗ್ತಿತ್ತು. ₹1,000 ಕೇವಲ ₹150 ಬಂದ್ರೆ ನಿಮಗೆ ರಿಯಲ್ ಹೆಲ್ಪ್ ಆಗ್ತೈತಿ. ಹಂಗಾಗಿ ನಾವು P2P ಒಂದೇದು 100% ಸೆಕ್ಯೂರ್ಡ್, ವೆರಿಫೈಡ್, P2P 100% ಡಿಸ್ಟ್ರಿಬ್ಯೂಷನ್ ಮತ್ತೆ ರಿಯಲ್ ಹೆಲ್ಪ್ ಆಗ್ತಿದೆ. ಅದಕ್ಕೆ ನಾವು P2P ಪದ್ಧತಿ ನಂಬಕ್ ಅಡ್ಡಿಲ್ಲ. ಎಸ್ ಅಂತಿರ್ನು ಅಂತಿರೋ? ಎಸ್ ಅಂತಿರ್ನು ಅಂತಿರೋ? ಪಟಾಪಟ ಮಾತಾಡ್ಬೇಕು. ಓಕೆ. ಆಮೇಲೆ ಎಲ್ಲಾ ಕರೆಕ್ಟ್ ಆಗಿ ತಿಳ್ಕೊಂಡೆ, ನಾನು ಕಂಪನಿ ಜಾಯ್ನ್ ಆಗ್ಬೇಕಂತ ಡಿಸೈಡ್ ಮಾಡಿ. ಹಂಗಾರೆ ನಾ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಈ ಪ್ರಶ್ನೆ ಎಲ್ಲರ ತಲೆಗೆ ಆಲ್ರೆಡಿ ಬಂದಿರ್ತೈತಿ. ಎಸ್ ಅಂತಿರೋ ನೋ ಅಂತಿರೋ?
ಈಗ Yes, ನಾನು yes. ಈ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಜೀವನದೊಳಗ ಒಂದೇ ಒಂದ್ಸರಿ ₹320 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಬಸವರಾಜರೇ? ₹320 320. ಈಗ ಈ ₹320 ಸಹಿತ ನಾವೇನ್ ಮಾಡ್ತೀವಿ, ಕೇವಲ ₹20 ಮಾತ್ರ ಕಂಪನಿಗೆ ಕಳಿಸ್ತೀವಿ. ಏನ್ ಮಾಡ್ತೀವಿ? ಕೇವಲ ₹20 ಕಂಪನಿಗೆ ಮಾತ್ರ ₹20. ಕಂಪನಿಗೆ ಕೊಡ್ತೀವಿ. ಇನ್ನು ಉಳಿದಿರ್ತಕ್ಕಂಥ ₹300 ನಾವೇನ್ ಮಾಡ್ತೀವಿ, ಈ P2P ಪದ್ಧತಿ ಪ್ರಕಾರ ನಿಮ್ಮ ಅಪ್ಲೈನಿಗೆ ಯಾವ ವ್ಯಕ್ತಿಗೆ ಮುಟ್ಬೇಕು ಆ ವ್ಯಕ್ತಿಗೆ ಡೈರೆಕ್ಟ್ ಆಗಿ ಕಳಿಸ್ತೀವಿ. ಕಂಪನಿ ಏನೈತಿ Yes, yes. ಮೊದಲೇ ಕಂಪನಿನ ಮತ್ತೆ ವ್ಯಕ್ತಿಗೆ ಬರಂಗಿಲ್ಲ, ಡೈರೆಕ್ಟ್ ಆಗಿ P2P Yes, yes. ಪದ್ಧತಿ ಪ್ರಕಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, yes, ಹೌದು yes. ಸರ್. ಈಗ ಉದಾಹರಣೆಗೆ ನಾನು ಕಂಪನಿ ಜಾಯ್ನ್ ಆಗ್ಬೇಕಂತ ಮಾಡೀನಿ, ₹20 ಕಂಪನಿ ಕಳಿಸಿದೆ, ಇನ್ನು ₹300 ನಾನ್ ಮಾಡ್ತೀನಿ. ನನಗೆ ಇಂಟ್ರೊಡ್ಯೂಸ್ ಮಾಡತಕ್ಕಂಥ ವ್ಯಕ್ತಿ ಬಸವರಾಜ್ ಅಂತ ತಿಳ್ಕೊಳ್ರಿ, ಅಥವಾ Yes. ನಮ್ಮ ರಾಜೇಶ್ ಅಂತ ತಿಳ್ಕೊಳ್ರಿ. ನಾನು ಇದನ್ನ ದುಡ್ಡು ಪಿನ್ ಚಾರ್ಜ್ ಅಂತ ಕಂಪನಿ ಕೊಡ್ತೀನಿ. ಈ ₹300 ಏನ್ Yes. ಮಾಡ್ತೀನಿ, ಡೈರೆಕ್ಟ್ ಆಗಿ ನಾನು ನಮ್ಮ ಅಪ್ಲೈನ್ ಹೋಗ್ತೈತಿ. ಅದು ಫಸ್ಟ್ ಅಪ್ಲೈನ್ ಅಲ್ಲ, ಸೆಕೆಂಡ್ ಅಪ್ಲೈನ್. ಅಷ್ಟ ಟೋಟಲಿ ಅಪ್ಲೈನ್ ಅಂತ ತಿಳ್ಕೊಂಬಿಡ್ರಿ, ಅಪ್ಲೈನ್ ಹೋಗ್ತೈತಿ. Yes, ಪಾಯಿಂಟ್ yes. ಕ್ಲಿಯರ್ ಆಯ್ತು? Yes, yes. ಈಗ ನಾ ಏನ್ ಮಾಡಿದೆ, ₹300 ಕೊಟ್ಟೆ ಕಂಪನಿ ಜಾಯ್ನ್ ಆದೆ, ಹೌದಲ್ರಿ? ₹300 ಕೊಟ್ಟು Yes. ಕಂಪನಿ ಜಾಯ್ನ್ ಆದ್ಮೇಲೆ ನಂದು ಎರಡನೇ ಇಂಪಾರ್ಟೆಂಟ್ ಕೆಲಸ, ನಾನು ಕಂಪಲ್ಸರಿ ಈ ಕಂಪನಿಗೆ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಮೊದಲನೇ ಎರಡು ಜನಕ್ಕೆ ಕೆಲಸ ಮೊದಲನೇ ಕೆಲಸ ₹320 ಕೊಟ್ಟು ಜಾಯ್ನ್ ಆಗೋದು. ಎರಡನೇ ಕೆಲಸ, ನಾನು ಕಂಪನಿ ಜಾಯ್ನ್ ಆದ್ಮೇಲೆ ಕಂಪಲ್ಸರಿ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, yes, yes. ಬಸವರಾಜರೇ, ನೀವು Yes. ನೀವು ಕಂಪನಿ ಜಾಯ್ನ್ ಆದ್ಮೇಲೆ 2 ಜನ ಅಂತ ಹಾಕ್ಬೇಕಂತ ಹೇಳಿದ್ರಿ. 2 ಜನರ Yes. ಬದಲಾಗಿ 5 ಜನ ಹಾಕ್ಬೋದಾ? ಓಕೆ. 5 ಜನರ ಬದಲಾಗಿ 10 ಜನ ಹಾಕ್ಬೋದಾ? ಓಕೆ. 10 Okay. ಜನರ ಬದಲಾಗಿ 20 ಜನ ಹಾಕ್ಬೋದಾ? ಓಕೆ ಸರ್, ಹಾಕ್ಬೋದು ಸರ್. ನಾನು 2 ಜನ ಹಾಕೋದಕ್ಕೂ 5 ಜನ ಹಾಕೋದಕ್ಕೆ ಏನ್ ಫರ್ಕ್? 5 ಜನ ಹಾಕಿದ್ರೆ 5 ಏನೈತಿ 2.5 ಪಟ್ಟು ಬರ್ತೈತಿ. 10 ಜನ ಹಾಕಿದ್ರೆ 5 ಪಟ್ಟು ಬರ್ತೈತಿ. 20 ಜನ ಹಾಕಿದ್ರೆ 10 ಪಟ್ಟು ಬರ್ತೈತಿ. ಯಾಕಂದ್ರೆ ಮೇಜರ್ ನಾವೇನೈತಿ ಒಂದು ಸ್ಟ್ಯಾಂಡರ್ಡ್ ಟ್ರಾನ್ಸಾಕ್ಷನ್ ಅಂತಲ್ಲ, ಸ್ಟ್ಯಾಂಡರ್ಡ್ ಆಗಿ ಒಂದ್ ವ್ಯಕ್ತಿ 2 ಮಾಡ್ಬೇಕಂತ ನಾವು ಪ್ಲಾನ್ ಅನ್ನ ಇಟ್ಕೊಂಡ್ವಿ. Yes, ಪಾಯಿಂಟ್ yes. ಕ್ಲಿಯರ್ ಆತಲ್ರಿ? Yes, yes. ಈಗ ನಾನು ಒಂದು ವ್ಯಕ್ತಿ ಮಾಡಿದೆ, ಮುಂದೆ ಮಾರ್ಕೆಟಿಂಗ್ ಪ್ಲಾನ್ ಹೆಂಗ್ ಬರ್ತೈತ್ರಿ? ಈಗ ನಾನ್ ಮಾಡ್ತೀನಿ, ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಎಕ್ಸ್ಪ್ಲೇನ್ ಮಾಡಕ್ ನಾ ಪ್ರಯತ್ನ ಮಾಡ್ತೀನಿ. ಈಗ Yes, ನಾನು yes. ಡೈರೆಕ್ಟ್ ಆಗಿ ಕಂಪನಿ ಜಾಯ್ನ್ ಆದ್ರೆ ಏನ್ ಬೆನಿಫಿಟ್ ಅಂತ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೇನೆ ಬಸವರಾಜರೇ. ಹೇಳಿ. ಈಗ ನಾನೇನ್ ಮಾಡಿದೆ, ಡೈರೆಕ್ಟ್ ಆಗಿ ಈ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ₹320 ಇನ್ವೆಸ್ಟ್ಮೆಂಟ್ ಮಾಡಿದೆ, ಹೌದಲ್ರಿ? ಈಗ ನಾನು Yes, ಏನ್ yes. ಮಾಡ್ತೀನಿ ಅಂತ ಹೇಳಿದೆ, ನಾನು ಡೈರೆಕ್ಟ್ ಆಗಿ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು, ಹೌದಲ್ರಿ? Yes, yes. ಈಗ ನಾನು ಡೈರೆಕ್ಟ್ ಆಗಿ ಫಸ್ಟ್ ಟೈಮ್ ನಾನು ಹೇಳಕ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಐತಿ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈಗ ನಮಗೆ ಹೆಂಗೈತಿ ನನ್ನ ಮಾರ್ಕೆಟಿಂಗ್ ಪ್ಲಾನ್ ಐತಿ ಅಂದ್ರೆ, ನಾನು ಡೈರೆಕ್ಟ್ ಆಗಿ ₹320 ಕೊಟ್ಟು ಜಾಯ್ನ್ ಆದೆ, ಹೌದಲ್ರಿ? Yes, yes. ನಾನು ಡೈರೆಕ್ಟ್ ಆಗಿ 2 ಜನ ಮಾಡ್ತೀನಿ. ಈ 2 ಜನ ಮಾಡಿದಾಗ ನನಗೆ ಯಾವುದೇ ತರದ ಕಮಿಷನ್ ಬರಂಗಿಲ್ಲ. ಏನ್ರಿ ಸರ್ Yes, ರಾಜೇಶ್ವರ, ನಾನು 2 ಜನ ಸ್ಟಾರ್ಟಿಂಗ್ ಒಳಗೆ 2 ಜನ ಮಾಡ್ತೀನಲ್ಲ, ಇದ್ರದ್ದು ಕಮಿಷನ್ ನನಗೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ Yes, ಸರ್? ಯಾಕೆ ಬರಂಗಿಲ್ಲ ಅಂದ್ರೆ, ಇದು ನಮ್ದು ಏನಾಗ್ತದೆ, ನಾನ್ ಜಾಯ್ನ್ ಆಗಿದ್ದು ನನ್ನ ಫಸ್ಟ್ ಅಪ್ಲೈನ್, ನನ್ನ ಕೆಳಗಡೆ ಬಂದಿರ್ತಕ್ಕಂಥ ವ್ಯಕ್ತಿದು ಅವನ ಅಪ್ಲೈನ್ ಹೋಗ್ತಿದಿ. ಇದು ಸೆಕೆಂಡ್, ಇದು ಫಸ್ಟ್, ಈ ತರ ಆಗ್ತಿದೆ. Yes. ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಮುಂದೆ ಹೇಳ್ತೀನಿ. ಮತ್ತೆ ನಾನು ಈ ಕಂಪನಿಗೆ ₹320 ಕೊಟ್ಟು ಜಾಯ್ನ್ ಆದೆ. ಬಸವರಾಜ್ ಕ್ಲಿಯರ್ ಆತ್ರಿ? Yes, 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 yes. ನಾನು 2 ಜನ ಇಂಟ್ರೊಡ್ಯೂಸ್ ಮಾಡಿದೆ, ಇವ್ರದ್ದು ಇನ್ಕಮ್ ಬರಂಗಿಲ್ಲ, ಮತ್ತೆ ನನಗೆ ಯಾರ್ದು ಇನ್ಕಮ್ ಬರ್ತೈತ್ರಿ? ಈಗ ನಾನು ಏನ್ ಮಾಡ್ತೀನಿ, ಅದನ್ನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕಟ್ ಐತಿ ಕೊಡ್ರಿ. ಈಗ ನಾನು ಈ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ₹320 ಕೊಟ್ಟಿನಿ, ಹೌದಲ್ರಿ? Yes, yes. ನಾನು ಕಂಪನಿ ಜಾಯ್ನ್ ಆದಾಗ ಮೊದಲೇ ವ್ಯಕ್ತಿದ್ ಬರಂಗಿಲ್ಲ. ಈ ಮೊದಲೇ ವ್ಯಕ್ತಿ 2 ಜನ ಇರ್ತಾರಲ್ಲ, ಇವರು ಒಂದ್ ವ್ಯಕ್ತಿ 2 4 ಜನ ಮಾಡ್ತಾರ. ಈ 4 ಜನರಿಂದ ನನಗೇನಾಗ್ತೈತಿ, ಡೈರೆಕ್ಟ್ ಆಗಿ ಒಂದೊಂದು ವ್ಯಕ್ತಿಯಿಂದ ₹300 ಬರ್ತೈತಿ. ಎಷ್ಟು ಬರ್ತೈತಿ ಸರ್? ಒಂದೊಂದು ವ್ಯಕ್ತಿಯಿಂದ ₹300. ಈಗ ಒಂದೊಂದು ವ್ಯಕ್ತಿಯಿಂದ ₹300 ಬಂದ್ರೆ ನನಗೆ ಇನ್ಕಮ್ ಎಷ್ಟು ಬಂತು? ₹1200. ಈಗ ಮೊದಲ ನಾನು ₹300 ಕೊಟ್ಟು ಕಂಪನಿ ಜಾಯ್ನ್ ಆದೆ, ಹೌದಲ್ರಿ? ₹20 ಕಂಪನಿ ಬಿಟ್ಬಿಡ್ರಿ. ಈಗ ₹600 ಕೊಟ್ಟು ನಾ ಏನ್ ಮಾಡ್ತೀನಿ, 2ನೇ ಪ್ರಮೋಷನ್ ತಗೊಂತೀನಿ. ಏನ್ ಮಾಡ್ತೀನಿ, ಈಗ ನಾನು ₹600 ಕೊಟ್ಟು ಸೆಕೆಂಡ್ ಪ್ರಮೋಷನ್ ತಗೊಂತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, yes. ಈಗ ನಾನು ಇಲ್ಲಿ 3ನೇ ಲೆವೆಲ್ನಾಗ ಈ 4 ಜನ ಏನದಲ್ಲ, ಅವ್ರು ಒಂದ್ ವ್ಯಕ್ತಿ 2 ಅಂದ್ರೆ ಇಲ್ಲಿ 3rd ಲೆವೆಲ್ನಾಗ ನನ್ನ ಕೆಳಗಡೆ ಎಷ್ಟು ಜನ ಬಂದ್ರು? 8 ಜನ. ಈಗ ನಾನೇಗ ₹600 ಕೊಟ್ಟು ಪ್ರಮೋಷನ್ ತಗೊಳಲ್ಲ, ಈ 8 ಜನ ನನಗೆ ₹600 ಕೊಟ್ಟು ಪ್ರಮೋಷನ್ ತಗೊಂತಾರ. ಬಸವರಾಜರೇ, ಈ 8 ಜನ ನನಗ ಯಾಕೆ ₹600 ಕೊಡ್ತಾರ್ರಿ? ಯಾಕಂದ್ರೆ ನಮ್ದು ಟ್ರಾನ್ಸಾಕ್ಷನ್ P2P, ನಮ್ದು ಟ್ರಾನ್ಸಾಕ್ಷನ್ ಮೊದಲ ವ್ಯಕ್ತಿಯಿಂದ ಕಂಪನಿಗೆ, ಕಂಪನಿದ ವ್ಯಕ್ತಿಗೆ ಬರಂಗಿಲ್ಲ. ಡೈರೆಕ್ಟ್ ಆಗಿ P2P ಬರ್ದಕ್ಕೆ ಇವ್ರು ಏನೇ ಪ್ರಮೋಷನ್ ತಗೊಂಡ್ರು ನನಗ ದುಡ್ಡು ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, yes. ಈ ಪ್ರಕಾರ 8 ಜನ ₹600 ನನಗೆ ಇನ್ಕಮ್ ಎಷ್ಟಾಯ್ತು? ₹4800. ನಾನ್ ಮಾಡ್ತೀನಿ, ನನಗೆ ಬಂದಿರತಕ್ಕಂತ ₹4800 ಈಗ ನಾನು ₹2000. ಎಷ್ಟು ಸರ್? ₹2000. ಈಗ ನಾನು 4ನೇ ಪ್ರಮೋಷನ್ ತಗೋಬೇಕಂತ ಹೇಳಿದ್ರಿ, ಹೌದಲ್ರಿ? Yes, yes.
ನಾನು 2,000 ರೂಪಾಯಿ ಯಾರಿಗೆ ಕೊಡ್ತೀನಿ? ನನ್ನ 4ನೇ ಅಪ್ಲೈನಿಗೆ ಕೊಡ್ತೀನಿ. ಯಾರಿಗೆ ಕೊಡ್ತೀನಿ? ನಾನು ಯಾವ ಪ್ರಮೋಷನ್ ತೊಂದಿನಿ? 1ನೇ ಪ್ರಮೋಷನ್ 1ನೇ ಅಪ್ಲೈನ್, 2ನೇ ಪ್ರಮೋಷನ್ 2ನೇ ಅಪ್ಲೈನ್, 3ನೇ ಪ್ರಮೋಷನ್ 3ನೇ ಅಪ್ಲೈನ್. ಈಗ ಯಾವ ಪ್ರಮೋಷನ್ ತೊಗೊಂತೀನಿ ಅದು. ಈಗ ನಾನು 2,000 ರೂಪಾಯಿ ಕೊಟ್ಟು ಯಾವ ಪ್ರಮೋಷನ್ ತೊಗೊಳಕ್ತೀನಿ? 4ನೇ ಪ್ರಮೋಷನ್. ಅಂದ್ರೆ ನನ್ನ ದುಡ್ಡು ಯಾರಿಗ ಹೋಗ್ತೈತಿ? ನನ್ನ ಮೇಲೆ ಇರ್ತಕ್ಕಂಥ 4ನೇ ಅಪ್ಲೈನ್ ಹೋಗ್ತೈತಿ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ. ಈಗ 2,000 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನನ್ನ ಅಕೌಂಟ್ನಾಗ ಎಷ್ಟು ಉಳಿತು? 2,800 ರೂಪಾಯಿ. ಈಗ ನೀವು 4ನೇ ಪ್ರಮೋಷನ್ ತಗೊಂಡೇನೆ ಅಂತ ಹೇಳಿದ್ರಿ, ಹೌದಲ್ರಿ? ಅಂದ್ರೆ ಈಗ ನಾ ಏನ್ ಮಾಡ್ಬೇಕಾಯ್ತು? 4ನೇ ಲೈನ್ ಒಳಗೆ ನೋಡ್ಬೇಕಾಯ್ತು. ಈಗ 4ನೇ ಲೈನ್ ಒಳಗೆ ಎಷ್ಟು ಜನ ಅದಾರ? 16 ಜನ. ಬಸವರಾಜರ, ಈ 16 ಜನರಿಗೆ 4ನೇ ಅಪ್ಲೈನ್ ಯಾರು? ನಾನು. 4ನೇ ಅಪ್ಲೈನ್ ಆಗಿದ್ದಕ್ಕೆ ಇವ್ರು ನಾನು ಹಿಂಗೆ 2,000 ರೂಪಾಯಿ ನಾನು 4ನೇ ಅಪ್ಲೈನ್ ಕೊಟ್ಟೆ. ಈ 16 ಜನ ಅವ್ರು 4ನೇ ಅಪ್ಲೈನ್ ನಾನು. ನನಗೆ ಪ್ರತಿ ಒಂದ್ ವ್ಯಕ್ತಿ 4,000 ರೂಪಾಯಿಗೆ ಪ್ರಮೋಷನ್ ತಗೊಂತಾರ. ಏನ್ ಮಾಡ್ತಾರ? 4ನೇ ಅಪ್ಲೈನ್ಗೆ ಪ್ರಮೋಷನ್ ತಗೊಂತಾರ. ಯಾಕಂದ್ರೆ ಈ 16 ಜನರಿಗೆ ಏನ್ ಪ್ರಮೋಷನ್ ಕೊಡೋ ಅಧಿಕಾರ 4ನೇ ಅಪ್ಲೈನ್ ಐತಿ. ಅದಕ್ಕೆ ಇವ್ರು ನನಗೆ ದುಡ್ಡು ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಈ ಪ್ರಕಾರ ಈಗ ನನಗೆ 4ನೇ ಅಪ್ಲೈನ್ಗೆ ಎಷ್ಟು ಬಂತು ಸರ್? 16 ಜನ, ಒಂದ್ ವ್ಯಕ್ತಿ 2,000 ರೂಪಾಯಿದಂಗೆ 32,000 ರೂಪಾಯಿ ಬಂತು. ಈಗ ನಾನ್ ಮಾಡ್ತೀನಿ 32,000 ರೂಪಾಯಿದೊಳಗೆ 4,000 ರೂಪಾಯಿ ಕೊಟ್ಟು ಎಷ್ಟು ಕೊಟ್ಟು ಸರ್? 4,000 ರೂಪಾಯಿ ಕೊಟ್ಟು 5ನೇ ಪ್ರಮೋಷನ್ ತಗೊಂತೀನಿ. ಬಸವರಾಜರೇ, ನಾನು 5ನೇ ಪ್ರಮೋಷನ್ ತಗೊಂತೀನಿ ಅಂದ್ರೆ ನಾನ್ ಕೊಟ್ಟಿರ್ತಕ್ಕಂಥ ದುಡ್ಡು ಯಾರಿಗ ಹೋಗ್ತೈತಿ? ನನ್ನ 5ನೇ ಅಪ್ಲೈನ್ ಹೋಗ್ತೈತಿ. ಟಾಪ್ ಅಪ್ಲೈನ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ 5ನೇ ಅಪ್ಲೈನ್ ಕೊಟ್ಟು ನಾ ಪ್ರಮೋಷನ್ ತಗೊಂಡೆ. ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನನ್ನ ಅಕೌಂಟ್ನಾಗ ಎಷ್ಟು ಉಳಿತು? 28,000 ರೂಪಾಯಿ. ಇಲ್ಲ ರೆಡ್ ಕಲರ್ ಬರ್ತೀನಿ, ಕಾಣತಿದ್ರಿ? ಇದ 28,000 ರೂಪಾಯಿ. ಈಗ ನಾನು ನೀವೇನ್ ಹೇಳಿದ್ರಿ? 4,000 ರೂಪಾಯಿ ಕೊಟ್ಟು 5ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ, ಹೌದಲ್ರಿ? ಅಂದ್ರೆ ಈಗ ನಾ ಯಾವ ಪ್ರಮೋಷನ್ ತಗೊಂಡಿನಿ ಅಷ್ಟನೇ ಅಪ್ಲೈನ್ ಆಗ್ತೀನಿ. ಈಗ ನಾನು ಇಲ್ಲೇ 5ನೇ ಲೆವೆಲ್ನಾಗ ಎಷ್ಟು ಜನ ಅದರ? 32 ಜನ. ಈ 32 ಜನರಿಗೆ ಯಾರಿಗೆ? ಈ 32 ಜನರಿಗೆ ನಾನು 5ನೇ ಅಪ್ಲೈನು. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು 5ನೇ ಅಪ್ಲೈನ್ ಆಗಿದ್ದಕ್ಕೆ ಈ 32 ಜನ ಅವ್ರು 5ನೇ ಪ್ರಮೋಷನ್ ತಗೋಬೇಕಂದ್ರೆ ಪ್ರತಿ ಒಂದ್ ವ್ಯಕ್ತಿ ನನಗೆ 4,000 ರೂಪಾಯಿ ಕೊಡ್ತಾರ. ಯಾಕೆ ಹೇಳ್ರಿ? 4,000 ಕೊಡ್ಬೇಕಂದ್ರೆ ಇವ್ರಿಗೆ ನಾನು 5ನೇ ಅಪ್ಲೈನ್ ನಾನೇ ಅವ್ರಿಗೆ ಏನೈತಿ ಪ್ರಮೋಷನ್ ಕೊಡೋ ಅಧಿಕಾರ ಕಂಪನಿ ನನಗೂ ಕೊಟ್ಟೈತಿ. ಹಿಂಗಾಗಿ P2P ಪದ್ಧತಿ ಪ್ರಕಾರ ಈ ಪ್ರತಿಯೊಂದು 32 ಜನ ಒಂದೊಂದು ವ್ಯಕ್ತಿ 4,000 ರೂಪಾಯಿದಾಗ ನನ್ನ ಅಕೌಂಟಿಗೆ ಹಾಕ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ 32 ಜನ ಹಾಕಿದ್ರೆ ನನ್ನ ಅಕೌಂಟ್ಗೆ ಎಷ್ಟು ಬಿತ್ತು? ಇಲ್ಲಿ 1,28,000. ಈಗ ನಾನು 1,28,000 ರೂಪಾಯಿದೊಳಗೆ ನಾನ್ ಮಾಡ್ತೀನಿ 8,000 ರೂಪಾಯಿ ಕೊಟ್ಟು. ಬಸವರಾಜರೇ, ಎಷ್ಟು? 8,000 ರೂಪಾಯಿ ಕೊಟ್ಟು ನಾನು ಏನ್ ಮಾಡ್ತೀನಿ? 6ನೇ ಪ್ರಮೋಷನ್ ತಗೊಂತೀನಿ. ಎಷ್ಟನೇ ಪ್ರಮೋಷನ್ ಬಸವರಾಜರೇ? ಅಂದ್ರೆ ನಾನು ಕೊಟ್ಟಿರ್ತಕ್ಕಂಥ ದುಡ್ಡು ಯಾರಿಗ ಹೋಗ್ತೈತಿ? ನನ್ನ 6ನೇ ಅಪ್ಲೈನ್ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾ 8ನೇ ಪ್ರಮೋಷನ್ 8,000 ರೂಪಾಯಿ ಕೊಟ್ಟು 6ನೇ ಪ್ರಮೋಷನ್ ತಗೊಂಡೆಲ್ಲ. 6ನೇ ಪ್ರಮೋಷನ್ ತಗೊಂಡೇನಂದ್ರೆ ನಾನು 6ನೇ ಅಪ್ಲೈನ್ ಆದೆ. ಏನು? ನಾನು 6ನೇ ಅಪ್ಲೈನ್. 6ನೇ ಅಪ್ಲೈನ್ ಅಂದ್ರೆ ನಾನು 6ನೇ ಲೆವೆಲ್ನಾಗ ನೋಡ್ಬೇಕು. 6ನೇ ಲೆವೆಲ್ನಾಗ ಎಷ್ಟು ಜನ ಅದರ? 64 ಜನ. ಬಸವರಾಜರೇ, ಇದರ ಅರ್ಥ ಈ ನನ್ನ ಕೆಳಗಡೆ ಬಂದಿರ್ತಕ್ಕಂಥ 64 ಜನರಿಗೆ ನಾನು ಎಷ್ಟನೇ ಅಪ್ಲೈನು? 6ನೇ ಅಪ್ಲೈನು. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ 6ನೇ ಅಪ್ಲೈನ್ ಆಗಿದ್ದಕ್ಕೆ ನಾನು ಹೆಂಗೆ 8,000 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡಿಲ್ಲ. 64 ಜನ ನನ್ನಂಗೆ 8,000 ರೂಪಾಯಿ ಕೊಟ್ಟು ಎಷ್ಟನೇ ಪ್ರಮೋಷನ್ ತಗೊಂತಾರ? 6ನೇ ಪ್ರಮೋಷನ್ ತಗೊಂತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹಿಂಗೆ 6ನೇ ಪ್ರಮೋಷನ್ ತಗೊಂಡ್ರೆ ನನ್ನ ಅಕೌಂಟಿಗೆ ಎಷ್ಟು ಬಿತ್ತು? 5,12,000 ರೂಪಾಯಿ. ಈಗ ನಾನ್ ಮಾಡ್ತೀನಿ 5,12,000 ರೂಪಾಯಿ ಅಂತಲ್ಲ, ಮುಂದೆ ನಾನು ನೆಕ್ಸ್ಟ್ ಪ್ರಮೋಷನ್ ತಗೊಂತೀನಿ. ಬಂದೆ ಬಸವರಾಜರೇ, 5,12,000 ರೂಪಾಯಿ ಅಂತಲ್ಲ, ಅದ್ರೊಳಗೆ ನಾ ಏನ್ ಮಾಡ್ತೀನಿ ಹೇಳ್ರಿ? ನಾನು ಇಲ್ಲೇ 5,12,000 ರೂಪಾಯಿದೊಳಗೆ 16,000 ರೂಪಾಯಿ ಕೊಟ್ಟು ಎಷ್ಟು ಸರ್? ನಾನು 16,000 ರೂಪಾಯಿ ಕೊಟ್ಟು ಏನ್ ಮಾಡ್ತೀನಿ? ಇಲ್ಲೇ 7ನೇ ಪ್ರಮೋಷನ್ ತಗೊಂತೀನಿ. ಎಷ್ಟನೇ ಪ್ರಮೋಷನ್ ತಗೊಳಕ್ತೀನಿ ನಾನು? ಅಂದ್ರೆ ನನ್ನ 16,000 ರೂಪಾಯಿ ಯಾರಿಗ ಹೋಗ್ತೈತಿ? 7ನೇ ಅಪ್ಲೈನ್ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇದ ಪ್ರಕಾರ ಮುಂದೆ ನಾನ್ ಮಾಡ್ತೀನಿ. ಈಗ ನಾ ಶಾರ್ಟ್ ಕಟ್ ಆಗಿ ಹೇಳ್ತೀನಿ. ಈಗ ನನಗೆ ಈಗ 5ನೇ ಇದೆ ಇಲ್ಲ ನೋಡ್ರಿ ಬಸವರಾಜರೇ, ಈಗ ಎಷ್ಟು ಬಂತು? 5,12,000. ಮುಂದಿನ ಲೆವೆಲ್ನಾಗ 20 ಲಕ್ಷ. ಅದ್ರ ಮುಂದಿನ ಲೆವೆಲ್ನಾಗ 81 ಲಕ್ಷ. ಅದ್ರ ಮುಂದಿನ ಲೆವೆಲ್ನಾಗ ಈಗ ನನ್ನ ಲೆವೆಲ್ ಅನ್ನಕ್ಕಿಂತ 6ನೇ ಲೆವೆಲ್ನಾಗ 5 ಲಕ್ಷ. 7ನೇ ಲೆವೆಲ್ನಾಗ 20 ಲಕ್ಷ. 8ನೇ ಲೆವೆಲ್ನಾಗ 81 ಲಕ್ಷ. 9ನೇ ಲೆವೆಲ್ನಾಗ 3 ಕೋಟಿ. 10ನೇ ಲೆವೆಲ್ನಾಗ ಎಷ್ಟು? 13 ಕೋಟಿ. 11ನೇ ಲೆವೆಲ್ನಾಗ 52 ಕೋಟಿ. 12ನೇ ಲೆವೆಲ್ನಾಗ 280 ಕೋಟಿ ಬರ್ತೈತಿ. ಈ ಪ್ರಕಾರ ನಾನು ಈ ಕಂಪನಿಗೆ ನಾನು ಜೀವನದೊಳಗೆ
ಕಂಪನಿಯೊಳಗೆ ಕೇವಲ 320 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ? ಕೇವಲ 320 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 320. 2 ಜನರಿಗೆ ಇಂಟ್ರೆಸ್ಟ್ ಮಾಡುದು. ಈ 2 ಜನರ ದುಡ್ಡು ನನಗ್ ಬರಂಗಿಲ್ಲ. ಆದ್ರೆ ಮುಂದಿರ್ತಕ್ಕಂಥ 2ನೇ ಲೆವೆಲ್ನಾಗ, 3ನೇ ಲೆವೆಲ್ನಾಗ, 4ನೇ ಲೆವೆಲ್ನಾಗ, 5ನೇ ಲೆವೆಲ್ನಾಗ ಇಲ್ಲಿ ಏನು ಕಾಲಮ್ನಾಗ ಬರ್ತಾರಲ್ಲ, ಈ ಪ್ರಕಾರ ನನಗೆ ದುಡ್ಡು ಬರ್ಕೊಂತ ನನಗೆ ಹಂತವಾಗಿ ಮೊದಲೇ ಇನ್ಕಮ್ ಎಷ್ಟು ಸರ್? ಈ ಕಂಪನಿ ಒಳಗೆ ನನ್ನ ಪಾಕೆಟ್ಗೆ ಮೊದಲೇ ಇನ್ಕಮ್ ಬೀಳೋದು ಕೇವಲ 600 ರೂಪಾಯಿ ಮಾತ್ರ. 600 ರೂಪಾಯಿದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ನನ್ನ ಜರ್ನಿ 2800, 28,000, 1,20,000, 5 ಲಕ್ಷ, 20 ಲಕ್ಷ, 80 ಲಕ್ಷ, 3 ಕೋಟಿ, 13 ಕೋಟಿ, 52 ಕೋಟಿ, 209 ಕೋಟಿ. ಈ ಪ್ರಕಾರ ನಾನು ಕೇವಲ ಎಷ್ಟು ಸರ್? 320ರಿಂದ ನಾನು ಜೀವನ ಸ್ಟಾರ್ಟ್ ಬಂದು 320ರಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈ ಪ್ರಕಾರ ನಾ ಟೀಮ್ ಅನ್ನು ಬೆಳೆಸ್ಕೊಂತ ಹೋದ್ರೆ ನನಗೆ ಟೋಟಲಿ 100% ಕೆಲಸ ಮಾಡಿದ್ರೆ ಎಷ್ಟು ಸರ್? 320 ರೂಪಾಯಿದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 100% ಸೀರಿಯಸ್ ಆಗಿ 2 ಜನ ಹಾಕಿ ಸಪೋರ್ಟ್ ಕೊಡ್ಕೊಂತಂದ್ರೆ ನನ್ನ ಟೋಟಲ್ ಇನ್ಕಮ್ ಎಷ್ಟೈತಿ? 280 ಕೋಟಿ ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಂದೊಂದು ಪ್ರಶ್ನೆ ಸರ್, ನಾನು 100% ನಾನು ಕೆಲಸ ಮಾಡಿದ್ರೆ 2 ಜನರಿಗೆ ಹಾಕಿ ಈ ಪ್ಲಾನ್ ಪ್ರಕಾರ 100% ಕೆಲಸ ಮಾಡಿದ್ರೆ ನನಗೆ ಟೋಟಲಿ ರಾಜೇಶ್ 280 ಕೋಟಿ ರೂಪಾಯಿ ಬರ್ತೈತಿ. ಈಗ ನಾನ್ ಮಾಡ್ತೀನಿ 100% ನನ್ನ ಕಡೆಯಿಂದ ಕೆಲಸ ಮಾಡಕ್ಕಾಗಿಲ್ಲ. 75 ಬೇಡ, ಆಮೇಲೆ 50 ಬೇಡ, ನಾನು ಕೇವಲ 10% ಕೆಲಸ ಮಾಡ್ತೀನಿ. ಎಷ್ಟು ಬಸವರಾಜರೇ? 10% ಕೆಲಸ ಮಾಡ್ತೀನಿ. ನಾನು ಏನೈತಿ 280 ಕೋಟಿ ಒಳಗೆ ನಾನು ಕೇವಲ 10% ಕೆಲಸ ಮಾಡಿದ್ರೆ 28 ಕೋಟಿ ಅಂತೂ ಬರೋದು ಸತ್ಯ? 10% ಬೇಡ ಸರ್, 5% ಕೆಲಸ ಮಾಡಿದ್ರೆ ನನಗೆ 14 ಕೋಟಿ ಬರೋದಂತೂ ಸತ್ಯ? 100%. ಈಗ ಹೇಳ್ರಿ, ವಾಪಸ್ ನಾನ್ ಮಾಡ್ತೀನಿ. ಈಗ ಮತ್ತೆ ನಾನು ಹಳೆ ಸ್ಲೈಡ್ಗೆ ಬರ್ತೀನಿ. ಈಗ ನಾನ್ ನಿಮಗೆ ಆಗಲೇ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳಿದೆ, ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ನಾವು ಒಂದೇ ಒಂದು ನೌಕರಿ ಮಾಡಿರ್ತೀವಿ. ಈ ನೌಕರಿ ಮಾಡ್ಕೊಂತ ನನಗೊಂದು 50,000 ರೂಪಾಯಿ ಪೇಮೆಂಟ್ ಬರಾಗ್ತದೆ. ಅದರಿಂದ ನಾ ಫ್ಯಾಮಿಲಿ ನಡೆಸಿರ್ತೀನಿ. ಯಾಕೆ ನಾನು ಸೈಡ್ ಪಾರ್ಟ್ ಟೈಮ್ ಅಂತಿಕೊಂಡು ಈ ಏನೈತಿ ನಮ್ಮ ಏನೈತಿ ಶ್ರೀಮಾತಾ ರೋಟಿ ಬ್ಯಾಂಕ್ ಅನ್ನೋ ಒಂದು ನೆಟ್ವರ್ಕ್ ಮಾರ್ಕೆಟ್ ಅನ್ನು ಮಾಡಿ ಎಷ್ಟು ನಾನು ಕೇವಲ 320 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ನಾನು 2ನೇ ಇನ್ಕಮ್ ಕ್ರಿಯೇಟ್ ಮಾಡ್ಬೋದಿಲ್ರಿ? ಈ 2ನೇ ಇನ್ಕಮ್ ನೊಳಗೆ ನನಗೆ ಒಂದೇ ಸರಿ 14 ಕೋಟಿ ಬರಂಗಿಲ್ಲ, 5% ಇಳ್ಕೊಡ್ರಿ. ಆದ್ರೆ ಸ್ಟಾರ್ಟಿಂಗ್ ಒಳಗೆ 600 ರೂಪಾಯಿ, ಇವು 2,008 ರೂಪಾಯಿ, ಈಗೇನಿತ್ತು 600 ರೂಪಾಯಿ ಬಂತು. ನಾನ್ ಮಾಡ್ತೀನಿ ಬಂದು ದುಡ್ಡನ್ನ ಶೇರ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಶೇರ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಮತ್ತೊಂದು 3ನೇ ಇನ್ಕಮ್ ಕ್ರಿಯೇಟ್ ಮಾಡ್ದಂಗತ್ತಿಲ್ರಿ? ಈ ಶೇರ್ ಮಾರ್ಕೆಟ್ ಬಂದಿದ್ದ ದುಡ್ಡು ಮತ್ತು ನೆಟ್ವರ್ಕ್ ಮಾರ್ಕೆಟ್ ಬಂದಿದ್ದ ದುಡ್ಡು ಎರಡನ್ನೂ ಸೇರಿಸಿ ನಾ ರಿಯಲ್ ಎಸ್ಟೇಟ್ ಒಳಗೆ ಹಾಕ್ತೀನಿ. ಮೊದಲೇ ನಾನ್ ಮಾಡ್ತೀನಿ, ನನ್ನ ಸೇಫ್ಟಿ ಸಲುವಾಗಿ ಇಲ್ಲಿ ನಾನು ಒಂದು 14 ಕೋಟಿ ಬರ್ತಿದ್ದಲ್ಲ, ನಾನು ಒಂದಲ್ಲ 10 ಅಂಗಡಿ ತಗೋಬಹುದು. ಎಸ್ ಅಂತಿರೋ ಈ 10 ಅಂಗಡಿ ನಾ ಬಾಡಿಗೆಗೆ ಎರ್ಸಿದ್ರೆ ಇಲ್ಲಿ ನಂದು 4ನೇ ಇನ್ಕಮ್ ಸ್ಟಾರ್ಟ್ ಆಯ್ತು. ಈಗ ನೀವು ಹೇಳ್ರಿ ರಾಜೇಶ್ ಅವರೇ, ನಮ್ಮಂತ ಒಂದೇ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ದೇವರು ಕೇವಲ ಒಂದು 320 ರೂಪಾಯಿ ಕೊಟ್ರೆ ಈ ಕೋಟಿ ಗಂಟ್ಲೆ ಗಳಿಸಂತ ಒಂದು ಅವಕಾಶ ಕೊಟ್ಟಿರಲ್ಲ. ಇದರಿಂದ ಈ ಬಂದಿರ್ತಕ್ಕಂಥ ಇನ್ಕಮ್ ನಿಂದ ನಾನ್ ಮಾಡ್ತೀನಿ, ನಾನು ಶೇರ್ ಮಾರ್ಕೆಟ್ ಹಾಕ್ತೀನಿ. ಶೇರ್ ಮಾರ್ಕೆಟ್ ಬಂದಿದ್ದ ದುಡ್ಡನ್ನ ರಿಯಲ್ ಎಸ್ಟೇಟ್ ಒಳಗೆ ಹಾಕ್ತೀನಿ. ಈ ಪ್ರಕಾರ ನಾವು ಕ್ರಿಯೇಟ್ ಮಾಡ್ಕೊಂತ ನಮ್ಮಂತ ಮಿಡ್ಲ್ ಕ್ಲಾಸ್ ನಮ್ ಕಡೆಯಿಂದ ಏನು ಆಗಂಗಿಲ್ಲ ಅಂತ ಆಸೆ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನಾವು ಬರೇ ಒಂದು 320 ರೂಪಾಯಿದೊಳಗೆ ನಮ್ ಇಂಡಿಯಾದೊಳಗೆ ಏನ್ರಿ ಸರ್ ಜನರಿಗೆ ಕಡಿಮೆ ಐತೆನ 140 ಕೋಟಿ ಬರ್ತಾರ್ರಿ. ಬರೇ ಒಂದು 20,000 ರೂಪಾಯಿದ ಒಂದು ಕ್ಲಾರ್ಕ್ ಅದ ನೌಕರಿ ಐತಂತ ಬರೀ ಒಂದು 100 ಪೋಸ್ಟ್ ಇತ್ತಂದ್ರೆ 10,000 ಜನ ಇವನ್ PhD ಆದ್ರೂ ಅಪ್ಲೈ ಮಾಡ್ತಾರ. ಅಂತ ವ್ಯಕ್ತಿಗಳಿಗೆ ಬರೀ ಒಂದು 320 ರೂಪಾಯಿದೊಳಗೆ ನಮ್ಮ ಜೀವನಾನ ಆಗ್ತೈತಿ. ಯಾಕ್ರಪ್ಪ ಅಲ್ಲಿ ಗೋರ್ಮೆಂಟ್ ಸಲಾಮ್ ಹೊಡಿತೀರಿ ಅಂತಕೊಂಡ ಸಿಸ್ಟಮೆಟಿಕ್ ಆಗಿ ಅವ್ರಿಗೆ ಕರೆಕ್ಟ್ ಆಗಿ ತಿಳಿಸಿ ಹೇಳಿದ್ರೆ ನಮ್ ಜೊತೆಗೆ ಬರಾಕ್ ಇಷ್ಟ ಪಡ್ತಾರೋ ಇಲ್ಲೋ? ನಾನ ಸ್ಪಷ್ಟವಾಗಿ ನಾನು ಕ್ಲಿಯರ್ ಕಟ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕಂದ್ರೆ ನಾನು ಕಂಪನಿ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಬೇಕು, ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಬೇಕು, ಮತ್ತೆ ಸಿಸ್ಟಮ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು. ನಾಗರಾಜನಂಗ ಮಲ್ಕೊಂಡ್ರ ಅಲ್ಲ, ಜೊತೆಗೆ ನಾವು ನಂಬೇಕು. ನನ್ನ ಮೇಲೆ ನನಗೆ ವಿಶ್ವಾಸ ಇಟ್ಟಂದ್ರೆ ದುನಿಯಾ ನನಗೆ ನಂಬ್ತೈತಿ. ಈ ದುನಿಯಾದೊಳಗೆ ಎಷ್ಟು ಜನ ಫೇಲ್ ಆಗ್ಯಾರ, ಸೆಲ್ಫ್ ಕಾನ್ಫಿಡೆನ್ಸ್ ಇರಂಗಿಲ್ಲ. ನನ್ನ ಮೇಲೆ ನನ್ ಕಾನ್ಫಿಡೆನ್ಸ್, ನಾ ಎಲ್ಲೇ ಇದ್ರು ನಾನು ಗೆದಿತೇನೆ ಅಂತ ನನ್ ಕಾನ್ಫಿಡೆನ್ಸ್ ಇತ್ತಂದ್ರೆ ದುನಿಯಾನ ಗೆದಿಬಹುದು ನಾನು. ಎಸ್ ಅಂತಿರು ಇಲ್ಲಿಗೆ ನನ್ನ ಪ್ರೆಸೆಂಟೇಷನ್ ರೈಟ್ ಸರ್, ನೀವು ಹೇಳ್ತಾ ಇರೋದು. ಎಸ್, ಇಲ್ಲಿಗೆ ನನ್ನ ಪ್ರೆಸೆಂಟೇಷನ್ ಮುಗಿತು. ನನ್ನ ಪ್ರೆಸೆಂಟೇಷನ್ ಸಂಬಂಧಪಟ್ಟ